If you go to Israel on a Sabbath day, ಭಾರತ ದೇಶದಲ್ಲಿರೋರು ಮತ್ತು ಅನೇಕ ವಿದೇಶಿಗಳು ನಮ್ಮನ್ನು ವೀಕ್ಷಿಸ್ತಿರ್ಬೋದು. ನಾವು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿ ನೋಡುವಾಗ ಸಬ್ಬತ್ ದಿನದಂದು the roads are, totally empty. ರಸ್ತೆಗಳು ಖಾಲಿಯಾಗಿರ್ತವೆ. Particularly if you get into the lift, ಲಿಫ್ಟ್ನಲ್ಲಿ ನೀವು ಹೋಗುವಾಗ ವಿಶೇಷವಾಗಿ you cannot even press the floor that you need to go. ನೀವು ಯಾವ ಫ್ಲೋರ್ಗೆ ಹೋಗಬೇಕು ಆ ಬಟನ್ ಕೂಡ ನೀವು ಪ್ರೆಸ್ ಮಾಡಬಾರ್ದು. That's a work. ಅದು ಕೂಡ ಕೆಲಸ. So you just slowly walk in, the door doesn't close immediately. ನಿಧಾನವಾಗಿ ನೀವು ನಡೆದು ಒಳಗೆ ಹೋಗಬೇಕು, ಅದು ಬಾಗಿಲ ಮುಚ್ಕೊಳ್ಳೋದಿಲ್ಲ. Like how in the metro you hear the word, the doors are closing, so you'll hear. ಮೆಟ್ರೋ ರೈಲಲ್ಲಿ ಹೇಗೆ ಕೇಳಿಸಿ ಬರ್ತದೆ ನಿಮಗೆ, ಆ ರೀತಿಯಾಗಿ ಬಾಗಿಲುಗಳು ತೆರೆಯಲ್ಪಡ್ತವೆ. The doors are closing, they make announcement. ಬಾಗಿಲುಗಳು ಮುಚ್ಚುತ್ತವೆ, ಅವರು ಅನೌನ್ಸ್ ಮಾಡ್ತಾರೆ. And it stops in every floor. ಪ್ರತಿ ಹಂತದಲ್ಲಿ ಅದು ನಿಂತು ಬಿಡ್ತದೆ. Imagine you have to go to the 20th floor or 40th floor. 20ನೇ ಹಂತ 40ನೇ ಹಂತಕ್ಕೆ ಹೋಗಬೇಕಾದ್ರೆ ಯೋಚಿಸಿ ನೋಡ್ರಿ. Stops for so many, at least less than a minute, for people to go out, people to come in. ಕನಿಷ್ಠ 1 ನಿಮಿಷ ಆದರೂ ಒಂದೊಂದು ಹಂತದಲ್ಲಿ ಅದು ನಿಂತು ಮತ್ತೆ ಮುಂದಕ್ಕೆ ಹೋಗ್ತದೆ. They are so meticulous to the details to obey the command of God because it's a law. ದೇವರು ಕೊಟ್ಟಂತ ಆಜ್ಞೆಯನ್ನು ಅವರು ವಿಧೇಯರಾಗಿ ನಡೆಯಲಿಕ್ಕೆ ಅವರು ಬಹಳ ಸೂಕ್ಷ್ಮವಾಗಿ ಅದನ್ನು ಅನುಸರಿಸುತ್ತಾರೆ. So human minds, ಮನುಷ್ಯರ ಮನಸ್ಸು, human brain is ನಮ್ಮ ಮೆದುಳು is wired to obey laws. ನಾವು ಆಜ್ಞೆಗಳನ್ನು ವಿಧೇಯರಾಗಲಿಕ್ಕೆ ನಮ್ಮ ಮನುಷ್ಯನ ಮೆದುಳು ಅದು ಅನುಸರಿಸಿಕೊಂಡಿದೆ. Human mind is more accustomed to laws, rules, regulation, obligation. ಕೆಲವು ಕಾರ್ಯ ಚಟುವಟಿಕೆಗಳು ಆಜ್ಞೆ ರೂಪದಲ್ಲಿರುವಾಗ ಮಾತ್ರ ನಾವು ಮನುಷ್ಯರು ಏನು ಮಾಡ್ತೇವೆ, ಅದನ್ನು ಅನುಸರಿಸಿಕೊಂಡು ಹೋಗ್ತೇವೆ. That's why we are so prompt in going to office, because it's a law. ಆದ ಕಾರಣ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಬಹಳ ಸರಿಯಾದ ಸಮಯಕ್ಕೆ ಹೋಗ್ತೇವೆ, ಯಾಕಂದ್ರೆ ಅದು ಒಂದು ಆಜ್ಞೆ ಆಗಿದೆ. College or school, ನಮ್ಮ ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ, ಏರ್ಪೋರ್ಟ್ ಆಗಲಿ, it's a law. ಅದು ಆಜ್ಞೆ. Plane doesn't wait for you. They say 9:30, 9:30. ವಿಮಾನ ನಿಮಗೋಸ್ಕರ ಅದು ಕಾಯೋದಿಲ್ಲ. 9:30 ಅಂತಂದ್ರೆ 9:30ಗೆ ಹೋಗ್ತದೆ ಅದು. So our mind easily responds to law and difficult to respond to grace. ನಮ್ಮ ಮನಸ್ಸು ಆಜ್ಞೆಗೆ ಅನುಸಾರವಾಗಿ ನಡೆಯುವ ಕಾರಣ ದೇವರ ಕೃಪೆಗೆ ಅದು ಹೋಗೊಡುವುದಿಲ್ಲ. So law is also made by God. ಆಜ್ಞೆಗಳು ದೇವರಿಂದ ಬರೆಯಲ್ಪಟ್ಟವು. For those who need law. ಯಾರಿಗೆ ಕಾನೂನು ಬೇಕೋ ಅವರಿಗೆ ದೇವರು ಕಾನೂನು ಮಾಡಿದ್ದಾನೆ. The law is made for the sinners, Bible says. ವಾಕ್ಯದ ಪ್ರಕಾರ ಪಾಪಿಗಳಿಗೆ ದೇವರು ಕಾನೂನು ಮಾಡಿದ್ದಾನೆ. The law is made for those who err, who go out of the way. They need discipline to stay in the way. ಯಾರು ತಪ್ಪಾದ ದಾರಿಯಲ್ಲಿ ಹೋಗ್ತಾರೋ ಅವರಿಗೆ ಶಿಸ್ತು ಬೇಕು, ಅದಕ್ಕಾಗಿ ದೇವರು ಕಾನೂನು ಬರೆದಿದ್ದಾನೆ. I repeat that again. Law is made for those who go out of the way so that they get beaten to come back to the ದಾರಿ ತಪ್ಪಿ ಹೋಗುವವರು ಮತ್ತೆ ಹಿಂತಿರುಗಿ ಬರಬೇಕೆಂಬುದಾಗಿ ಒಂದು ಶಿಕ್ಷೆಯ ರೂಪದಲ್ಲಿ ದೇವರು ಕಾನೂನನ್ನು ಕೊಟ್ಟಿದ್ದಾನೆ. So it is God who made the law. ದೇವರು ಕಾನೂನನ್ನು ಬರೆದಂತವನು. For those who need ಯಾರಿಗೆ ಅದು ಶಿಸ್ತು ಬೇಕು ಅಂಥವರಿಗೆ ದೇವರು ಕಾನೂನನ್ನು ಬರೆದಿದ್ದಾನೆ. But after you become a new creation, ನೀವು ಹೊಸ ಸೃಷ್ಟಿಯಾದ ನಂತರ it doesn't mean God relaxes. ಅಲ್ಲಿ ದೇವರು ವಿಶ್ರಾಂತಿ ತೆಗೆದುಕೊಳ್ತಾ ಇಲ್ಲ. He makes it more difficult. ಅದು ಇನ್ನೂ ಹೆಚ್ಚಾದ ಕಷ್ಟಕರವಾಗಿ ಮಾಡ್ತಾನೆ. And when he makes it more difficult in the sense, how do I put it? You need, number one, you cannot take his grace for granted. ಆತನ ಕೃಪೆಯನ್ನು ನೀವು ಹಾಗೆ ಸುಮ್ಮನೆ ತೆಗೆದುಕೊಳ್ಳುವುದ ಅವಶ್ಯಕತೆ ಇಲ್ಲ. And because we are under grace doesn't mean we don't need law. ನಾವು ದೇವರ ಕೃಪೆಯ ಅಡಿಯಲ್ಲಿ ಇರುವ ಕಾರಣ ನಮಗೆ ಕಾನೂನು ಬೇಡ ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. Law is made to keep you in line with the law.
ಕಾನೂನನ್ನು ದೇವರು ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ. But grace keeps you in line with grace so that you don't step out of the grace. ದೇವರ ಕೃಪೆಯು ನೀವು ಕೃಪೆಯಲ್ಲಿ ಇರುವುದ ಕಾರಣ ಆ ಕೃಪೆ ದೇವರು ನಿಮಗೆ ಕೊಟ್ಟಿದ್ದಾನೆ. It doesn't keep you in the law. ಅದು ಕಾನೂನು, ದೇವರ ಕೃಪೆ ನಿಮ್ಮನ್ನು ಕಾನೂನಲ್ಲಿ ಇಡುವುದಿಲ್ಲ. The law is to bring you right back to grace. ಕಾನೂನನ್ನು ದೇವರ ಕೃಪೆಗೆ ಹಿಂತಿರುಗಿ ಬರಲಿಕ್ಕೆ ಕೊಟ್ಟಿದ್ದಾನೆ. Don't get confused. I'm making it very simple for you. ನಾನು ಬಹಳ ಸರಳವಾಗಿ ಹೇಳ್ತಾ ಇದ್ದೇನೆ. Law is to keep you in God, in God's, what do you call? In God's ways, God's love, God's methods. Yeah. ದೇವರ ಮಾರ್ಗ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಲಿಕ್ಕೆ ದೇವರು ಕಾನೂನನ್ನು ಕೊಟ್ಟಿದ್ದಾನೆ. But we, after being born again or become a new creation, ದೇವರಲ್ಲಿ ನಾವು ಪುನಃ ಜನ್ಮ ಹೊಂದಿದ ನಂತರ we don't have to use law or discipline to bring you in God's ways. ಕಾನೂನು ಮತ್ತು ಶಿಸ್ತನ್ನು ಉಪಯೋಗಿಸಿ ಮತ್ತೆ ದೇವರ ಮಾರ್ಗದಲ್ಲಿ ನಾವು ನಿಮ್ಮನ್ನು ತರಲಿಕ್ಕೆ ಆಗುವುದಿಲ್ಲ. If you do that, you are still living in old commandment, old ಆ covenant. ರೀತಿಯಲ್ಲಿ ನೀವು ಜೀವಿಸುವುದಾಗಿದ್ದರೆ ನೀವು ಇನ್ನು ಹಳೆ ಒಡಂಬಡಿಕೆಯಲ್ಲಿ ಇದ್ದೀರಾ. But God's grace is given to keep you in the ways of God. ದೇವರ ಕೃಪೆ ನೀವು ದೇವರ ಮಾರ್ಗದಲ್ಲಿ ನೆಲೆಗೊಂಡಿರ್ಲಿಕ್ಕೆ ದೇವರು ಕೊಟ್ಟಿದ್ದಾನೆ. I hope you see the difference. ನಿಮಗೆ ವ್ಯತ್ಯಾಸ Law ಅರ್ಥವಾಗ್ತಾ ಇದೆ is to ಅನ್ಕೊಳ್ತೇನೆ. bring you into God's ways. ಕಾನೂನು ನಿಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸ್ತದೆ. But grace keeps you in God's ways. ದೇವರ ಕೃಪೆ ನಿಮ್ಮನ್ನು ಆ ಮಾರ್ಗದಲ್ಲಿ ನೆಲೆಗೊಂಡಿರ್ಲಿಕ್ಕೆ ಸಹಾಯ ಮಾಡ್ತದೆ. But if you are living with a human mind or human thinking, you cannot live neither there nor here. ನೀವು ನಿಮ್ಮ ಸ್ವಂತ ಮನುಷ್ಯನ ಸ್ವಭಾವದಲ್ಲಿ ಆಲೋಚಿಸುವುದಾದ್ರೆ ನೀವು ಅಲ್ಲಿ ಇರುವುದಿಲ್ಲ, ಇಲ್ಲಿ ಇರುವುದಿಲ್ಲ. It makes things more worse for us. It backfires, it backlashes. ಅದು ನಮಗಿನ್ನೂ ಪರಿಸ್ಥಿತಿ ಇನ್ನೂ ಕಷ್ಟಕರವಾಗಿರ್ತದೆ. ಅದು ಕೆಲವೊಮ್ಮೆ ನಮಗೆ ಹೊಡೆತ ಬೀಳ್ತದೆ. So the enemy is very happy as long as you don't understand grace. ನೀವು ದೇವರ ಕೃಪೆಯನ್ನು ಅರಿತುಕೊಳ್ಳದೆ ಇರುವವರೆಗೂ ಸೈತಾನನಿಗೆ ಬಹಳ ಸಂತೋಷ. And apply grace. ಆ ಕೃಪೆಯನ್ನು ನೀವು ಅಳವಡಿಸಿಕೊಳ್ಳುವುದಾಗಲಿ, learn grace, ಆ ದೇವರ ಕೃಪೆಯನ್ನು ಕಲಿಯುವುದಾಗಲಿ, live in that grace, ಆ ಕೃಪೆಯಲ್ಲಿ ನೆಲೆಸುವುದಾಗಲಿ. and he makes people to push you into extremity of grace. ದೇವರ ಕೃಪೆಯಲ್ಲಿ ನೀವು ಇನ್ನೂ ತೀವ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಆತನು ನಿಮ್ಮನ್ನು ತಳ್ಳಿ ಹಾಕ್ತಾನೆ. What happens is we take grace for granted. ನಾವು ದೇವರ ಕೃಪೆಯನ್ನು ಸಾಧಾರಣ ಹೇರಳವಾಗಿ ಹಾಗೆ ತೆಗೆದುಕೊಂಡು ಬಿಡ್ತೇವೆ. And we consider everything is grace. ಎಲ್ಲವೂ ದೇವರ ಕೃಪೆ ಎಂಬುದಾಗಿ ನೆನೆಸ್ತೇವೆ. You can just live in sin, live in the world, do what you want, come when you want, go when you want. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಹೋಗ್ಬೋದು, ಯಾವ ಪಾಪವನ್ನು ಮಾಡಬಹುದು, ಯಾವ ರೀತಿಯಲ್ಲಾದ್ರೂ ನಾನು ಇರಬಹುದು. You're not under law. ದೇವರ ಕೃಪೆ ಎಂಬುದಾಗಿ You're not under law. ನಾವು ಯಾವ ಒಂದು God is ಕಾನೂನಿನ not going to beat ಕೆಳಗಿಲ್ಲ. us. ದೇವರು ನಮ್ಮನ್ನು ಹೊಡೆಯುವುದಿಲ್ಲ. We can live how we want to live. ನಾವು ಯಾವ ರೀತಿ ಬೇಕು ಆ ರೀತಿ We ಜೀವಿಸಬಹುದು. live under grace. ನಾವು ದೇವರ ಕೃಪೆ ಅಡಿಯಲ್ಲಿ That's not grace. ಅದು ದೇವರ ಕೃಪೆ That's ಅಲ್ಲ. deception. ಅದು ಸೈತಾನನಿಂದ ಬರುವಂತಹ ಸುಳ್ಳು. Highest level of deception. ಅದು ಅತ್ಯಂತ ಹೆಚ್ಚಿನ ಮಟ್ಟದ ಸುಳ್ಳಾಗಿದೆ. As long as you don't understand and live by grace. ನೀವು ದೇವರ ಕೃಪೆಯನ್ನು ಅರಿತುಕೊಂಡಿಲ್ಲ, ಅದರಲ್ಲಿ ನೆಲೆಗೊಂಡಿಲ್ಲ. I repeat again. ಮತ್ತೊಂದು ಸಾರಿ ಹೇಳ್ತೇನೆ. Grace is more stricter than obeying the law. ದೇವರ ಕೃಪೆ ಕಾನೂನನ್ನು ವಿಧೇಯರಾಗುವುದಕ್ಕಿಂತ ಇನ್ನೂ ಹೆಚ್ಚಾಗಿ ತೀವ್ರವಾಗಿ ನಡೆದುಕೊಳ್ಳುವುದು. In law at least you can find mercy. In grace ಕಾನೂನಲ್ಲಿ ನಿಮಗೆ ಏನಾದರೂ ಸ್ವಲ್ಪ ದೇವರು ಕರುಣೆ ತೋರಿಸ್ತಾನೆ, ಆದರೆ ಕೃಪೆಯಲ್ಲಿ ಇಲ್ಲ. She just was typing a sentence in her phone. ನಾನು I think she used my phone. ಅವರ ಫೋನಲ್ಲಿ ನಾನು ಒಂದು ಮಾತನ್ನು ಬರೀತಾ ಇದ್ದೆ. Very nice thought. Jesus didn't teach us to deal with sin but to come to him. Is that what you wrote? ಯೇಸು ಕ್ರಿಸ್ತನು ಪಾಪದೊಟ್ಟಿಗೆ ನಾವು ಯಾವ ರೀತಿ ವ್ಯವಹರಿಸಬೇಕೆಂಬುದಾಗಿ ಕಲಿಸಲಿಲ್ಲ, ಆದರೆ ಆತನ ಕಡೆಗೆ ಬರಲಿಕ್ಕೆ ಮಾತ್ರ ಕಲಿಸಿಕೊಟ್ಟನು. And when you struggle with something, best thing to do is to run to Jesus. ನಾವು ಯಾವ ವಿಷಯದಲ್ಲಾದರೂ ಸ್ವಲ್ಪ ಹೋರಾಟದಲ್ಲಿ ಒಳಗಾಗಿದ್ರೆ, ಕಷ್ಟಪಡ್ತಾ ಇದ್ರೆ ನಾವು ಯೇಸುವಿನ ಕಡೆಗೆ ಓಡಿ ಹೋಗಬೇಕು. In another words, I was thinking like this. ಇನ್ನೊಂದು ಮಾತುಗಳಲ್ಲಿ ನಾನು ಈ ರೀತಿ ಯೋಚಿಸ್ತಾ ಇದ್ದೆ. If you want to stay away from sin, stay close to Son.
ಪಾಪಕ್ಕೆ ದೂರ ಇರಬೇಕು ಅಂತಂದ್ರೆ ಮಗನ ಹತ್ತಿರ ಬನ್ರಿ. It's how far, it's how close you are to the Son, so far you are from the sin. ನೀವು ಎಷ್ಟರ ಮಟ್ಟಿಗೆ ದೇವಕುಮಾರನ ಹತ್ತಿರ ಇರ್ತೀರೋ ಅಷ್ಟರ ಮಟ್ಟಿಗೆ ಪಾಪದಿಂದ ದೂರ ಇರ್ತೀರಿ. The closest, farthest. ಎಷ್ಟು ಹತ್ತಿರದಲ್ಲಿರ್ತೀರೋ ಅಷ್ಟು ದೂರದಲ್ಲಿರ್ತೀರಿ. I hope you are able to get that. So you ನಿಮ್ಮೆಲ್ಲರಿಗೂ don't ಅರ್ಥ have ಆಗ್ತಾ ಇದೆ to, you don't have to ಅನ್ಕೊಳ್ತೇನೆ. struggle. ನೀವು ಅಲ್ಲಿ ಒಂದು ಹೋರಾಡುವ You ಅವಶ್ಯಕತೆ don't have ಇಲ್ಲ. to fight. ನೀವು ಯಾವುದೇ ಒಂದು ಯುದ್ಧ ಮಾಡುವುದೇ ಅವಶ್ಯಕತೆ ಇಲ್ಲ. We have to get out of sin consciousness and become son consciousness. ಪಾಪದ ಮನೋಭಾವನೆಯಿಂದ ದೇವಕುಮಾರನ ಮನೋಭಾವನೆಗೆ ಬರಬೇಕು. So that I has to ನಾನು become O. ನಾನು ಎನ್ನುವುದು Hmm. ತಗ್ಗಿಸಿಕೊಳ್ಬೇಕು. Yeah. O, zero. ಆ, Has to become ಶೂನ್ಯವಾಗಬೇಕು. ಶೂನ್ಯವಾಗಬೇಕು. Yeah, Good, thank you. very good. Thank you. Thank you. So, what is the only way to make I into O? ನಾನು ಎನ್ನುವುದನ್ನು ಶೂನ್ಯ ಯಾವ ರೀತಿ ಮಾಡಬೇಕು? It depends on what metal it is made of. Thank you. Deep stuff. Huh? Early in the morning, wake up. Yeah, ಯಾವ ಒಂದು ಆ, ಆ, material. ಪದಾರ್ಥದಿಂದ ಅದು ಮಾಡಲ್ಪಟ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. If you are very yielded like a rubber, it's easier for God. ನೀವು ಎಷ್ಟು ಹೆಚ್ಚಾಗಿ ದೇವರಿಗೆ ವಿಧೇಯರಾಗಲಿಕ್ಕೆ ಸಿದ್ಧರಾಗಿರ್ತೀರೋ ರಬ್ಬರ್ ತರ ಒಂದು ಮೃದುವಾಗಿರ್ತೀರಾ. You're hard like a iron. ಕಬ್ಬಿಣದಂತೆ ಕಠಿಣವಾಗಿದ್ರೆ ಬೆಂಕಿಯಲ್ಲಿ ಹಾಕಿ. If you are of gold, ನೀವು ಬಂಗಾರವಾಗಿದ್ರೆ, if you are real diamond, ನೀವು ನಿಜವಾದ ವಜ್ರವಾಗಿದ್ರೆ, the hardest is the diamond. ಬಹಳ ಕಠಿಣವಾದದ್ದು ವಜ್ರ. I choose to be a diamond than a rubber. ನಾನು ವಜ್ರವಾಗಿರ್ಲಿಕ್ಕೆ ಬಯಸ್ತೇನೆ, ರಬ್ಬರ್ ಅಲ್ಲ. The problem with the rubber is the heat, it will melt. ರಬ್ಬರ್ನ ಒಂದು ಸಮಸ್ಯೆ ಏನಂತಂದ್ರೆ ಅದು ಸ್ವಲ್ಪ ಒಂದು ಸೆಕೆಯಲ್ಲಿ ಅದು ಏನಾಗ್ತದೆ, ಕರಗಿ ಹೋಗ್ತದೆ. I wish you all could come for the Bible study, weekly, sometime Thursday or any day when I am available in India. You can learn things and make things faster for you, easier for you. ವಾರದಲ್ಲಿ ನೀವು ಯಾವುದಾದ್ರೂ ಒಂದು ದಿವಸ ಬರುವುದಾಗಿದ್ರೆ ನಾವೆಲ್ಲರೂ ಸೇರಿಕೊಂಡು ದೇವರ ವಾಕ್ಯದ ಅಧ್ಯಯನ ಮಾಡಬಹುದು. ಅದು ಬಹಳ ಸರಳವಾಗ್ತದೆ ನಮಗೆ. Because Sunday is a holiday, you happen to come here, I understand. ಭಾನುವಾರ ರಜಾ ದಿನ ಇರುವ ಕಾರಣ ನೀವು ಏನ್ ಮಾಡ್ತೀರಿ, ಸಭೆಗೆ ಬರ್ತೀರಿ. Anyway, you are under grace. I don't want to be a legalist. I don't want to be a legal. No discipline. In the name of Jesus. ಯೇಸುವಿನ ಹೆಸರಿನಲ್ಲಿ ಯಾವ Where the ಶಿಸ್ತಿಲ್ಲ. Spirit of the Lord, there is freedom. ದೇವರ ಆತ್ಮನ ಇರುವ ಕಡೆ ಬಿಡುಗಡೆ ಇದೆ. What does that freedom mean? ಆ ಬಿಡುಗಡೆ ಏನು? Giving even that right to live for yourself in the hands of God. ನಿಮಗಾಗಿ ನೀವು ಜೀವಿಸುವ ಹಕ್ಕನ್ನು ಸಹ ನೀವೇನ್ ಮಾಡ್ತೀರಿ, ದೇವರಿಗೆ ಕೊಡ್ತೀರಿ. Many people think freedom means ಬಿಡುಗಡೆ ಅಂತ worldly ಅನ್ಕೊಳ್ತಾರೆ ಲೌಕಿಕ ವಿಷಯದಲ್ಲಿರುವಂತಹ ಸ್ವತಂತ್ರ ಎಂಬುದಾಗಿ. India got freedom. Did you really think India got freedom? ನಿಮಗೆ ಅನಿಸ್ತದ ನಿಜವಾಗ್ಲೂ ಭಾರತಕ್ಕೆ ಸ್ವತಂತ್ರ Quit ಬಂದಿದೆ? India movement. White man get out. The problem is not with the white man. The problem is the black man. ಬಿಳಿ ಜನರು ಬಿಟ್ಟು ಹೋಗ್ರಿ ಎಂಬುದಾಗಿ ಅನೇಕ ಚಳುವಳಿ ಮಾಡಿದ್ರು. ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಕಪ್ಪು ಜನರು. You understand? ಬ್ಲಾಕ್ Man. The one man who is the root of all. ಕಪ್ಪು ಜನ, ಕಪ್ಪು ಮನುಷ್ಯ. That's right. The one man is Satan. Real freedom is ಸೈತಾನನು. living out of the bondage and the bandage that the enemy has put. ಬಂಧನದಿಂದ ಸೆರೆಯಿಂದ ನಾವು ಹೊರಗೆ ಇರುವಂತದೇ ನಿಜವಾದ ಸ್ವತಂತ್ರ. Jesus can bring you out of bondage, but he cannot get you out of the bandage. ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆಗೊಳಿಸಬಹುದು, ಆದ್ರೆ ನಿಮ್ಮ ಬಂಧನಗಳಿಂದ ನೀವೇ ಹೊರಗೆ ಬರಬೇಕು. That's right. Jesus said, lose him, let him go. ಯೇಸು ಕ್ರಿಸ್ತನು ಲಾಜರನಿಗೆ ಜನರಿಗೆ ಹೇಳ್ತಾನೆ, ಅವನನ್ನು ಬಿಡಿಸಿರಿ ಎಂಬುದಾಗಿ. He didn't say angels, lose him. ದೇವದೂತರೇ ನೀವು ಬಂದು ಬಿಡಿಸಿರಿ ಎಂಬುದಾಗಿ ಆತನ ಹೇಳಲಿಲ್ಲ. Holy Spirit, lose this man. ಪರಿಶುದ್ಧಾತ್ಮನೇ ನೀನು ಬಿಡಿಸು ಎಂಬುದಾಗಿ ಹೇಳಲಿಲ್ಲ. You need to come out of your own bandages or take help from someone who can help you to come out of the bandages.
ನೀವು ಸಿಕ್ಕಿ ಹಾಕಿಕೊಂಡಿರುವಂತ ಬಂಧನಗಳಿಂದ ನೀವೇ ಹೊರಗೆ ಬರಬೇಕು, ಇಲ್ಲ ಇತರರ ಸಹಾಯ ಕೇಳಬಹುದು. The same thought, many people think coming out of bondage means coming out of bandage. It's two different things. ಅನೇಕರು ಅನ್ಕೊಳ್ತಾರೆ ಬಿಡುಗಡೆ ಅಂತಂದ್ರೆ ಬಂಧನಗಳಿಂದ ಹೊರಗೆ ಬರುವುದೆಂಬುದಾಗಿ, ಆದರೆ ಅವು ಎರಡು ವ್ಯತ್ಯಾಸವಾದ ಸಂಗತಿಗಳು. Bondage. Jesus could bring Lazarus out of the grave. ಯೇಸು ಕ್ರಿಸ್ತನು ಲಾಜರನನ್ನು ಸಮಾಧಿಯಿಂದ ಹೊರಗೆ ತೆಗೆದುಕೊಂಡು ಬಂದನು. And even before Jesus could do that, Jesus commanded the people, or Mary, Martha, roll the stone. ಅಲ್ಲಿರುವ ಜನರು, ನೆರೆದಂತ ಜನರಿಗೆ ಹೇಳ್ತಾನೆ, ಈ ಒಂದು ಕಲ್ಲನ್ನು ನೀವು ತೆಗೆದು ಹಾಕಿರಿ ಎಂಬುದಾಗಿ. Jesus didn't remove the stone. ಯೇಸು ಕ್ರಿಸ್ತನು ಆ ಕಲ್ಲನ್ನು ತೆಗೆದು ಹಾಕಲಿಲ್ಲ. We asked Jesus, please Jesus, remove this stone. ನಾವು ಅನೇಕ ಸಾರಿ ಯೇಸುವೆ ಈ ಕಲ್ಲನ್ನು, ಈ ಬಂಡೆಯನ್ನು ತೆಗೆದು ಹಾಕಿ ಎಂಬುದಾಗಿ ಕೇಳ್ಕೊಳ್ತೇವೆ. You put the stone, you get the stone out. ನೀನು ಬಂಡೆಯನ್ನು ಹಾಕಿಕೊಂಡಿದ್ದಿ, ನೀನೇ ಬಂಡೆಯಿಂದ ಹೊರಗೆ ಬಾ. Who put the stone there? ಯಾರು ಬಂಡೆಯನ್ನೆಲ್ಲ ಹಾಕಿದ್ರು? Humans. ಮನುಷ್ಯರು. Who put the stone? With our own mouth we put the stone. ನಿಮ್ಮ ಸ್ವಂತ ಮಾತುಗಳಿಂದ ನೀವು ಬಂಡೆಯನ್ನು ಹಾಕಿದ್ದೀರಿ. And we have to use our mouth to get the stone out of the ನಿಮ್ಮ way. ಬಾಯನ್ನು ಉಪಯೋಗಿಸಿ ಆ ಬಂಡೆಯಿಂದ ಹೊರಗೆ ಬನ್ನಿರಿ. And when you do that, ನೀವು ಆ ರೀತಿ ಮಾಡುವಾಗ Jesus will do the impossible, what man cannot do. ಅಸಾಧ್ಯವಾದದನ್ನು ಸಾಧ್ಯವಾಗಿ ಯೇಸು ಕ್ರಿಸ್ತನು Stone ಮಾಡ್ತಾನೆ. could be rolled away by any man. You don't need Jesus for that. ಒಂದು ಬಂಡೆಯನ್ನು ಉರುಳಿಸಬೇಕೆಂದ್ರೆ ಯಾರಾದರೂ ಅದನ್ನು ಮಾಡಬಹುದು, ಯೇಸು ಕ್ರಿಸ್ತನು ಬೇಕಂತಿಲ್ಲ. I was watching my own message the other day. ನಾನು ನನ್ನ ಸ್ವಂತ ಸಂದೇಶವನ್ನು ಒಂದು ದಿವಸ ಕೇಳ್ತಾ ಇದ್ದೆ. Moved forward. Then one place I stopped. ಎಲ್ಲ ಫಾರ್ವರ್ಡ್ ಮಾಡಿ ಒಂದು ಸ್ಥಳದಲ್ಲಿ ನಾನು ನಿಂತು ಕೇಳ್ತಾ ಇದ್ದೆ. Said, who killed Goliath? ಗೊಲಾಯತನನ್ನು ಯಾರು ಕೊಂದರು? David. ದಾವೀದನು. Right? ಅಲ್ವಾ? No, that's not true. ಅದು ನಿಜವಲ್ಲ. God. ದೇವರು. God doesn't come to such a low level to kill one ಅವರು Goliath. ಅಷ್ಟು ಕೆಳಮಟ್ಟಕ್ಕೆ ಬಂದು ಗೊಲಾಯತನನ್ನು ಸಾಯಿಸುವುದಿಲ್ಲ. Angel, right? That was an angel. We ಅಲ್ಲಿ ದೇವದೂತರು took that stone, turned it into ಆ bullet, and boom. hit him. ಆ ಕಲ್ಲನ್ನು ತೆಗೆದುಕೊಂಡು ಗೊಲ್ಯಾತನನ್ನು ಹೊಡೆದು ಆತನು ಸಾಯಿಸಿಬಿಟ್ಟನು. How do we know that? ಅದು ನಮ್ಗೆ ಹೇಗೆ ಗೊತ್ತು? David himself, with his own mouth, he says, Unblocked. ದಾವೀದನು ತನ್ನ ಸ್ವಂತ ಬಾಯಿಂದ ಈ ರೀತಿಯಾಗಿ ಹೇಳ್ತಾನೆ, you come with spear, shield, but I come in the name of the Lord of hosts. He will fight the battle for me. ನೀನು ಖಡ್ಗದ ಮೂಲಕ ನನ್ನ ವಿರೋಧವಾಗಿ ಬರ್ಬೋದು, ಆದರೆ ನಾನು ನನ್ನ ಯೆಹೋವನ ಬಾಯಿಂದ ನಾನು ನಿನ್ನ ವಿರುದ್ಧವಾಗಿ ಬರ್ತೇನೆ ಎಂಬುದಾಗಿ. Watch out. He comes in the name of the Lord of the angel armies. Hosts. ಸೇನೆಗಳ ಒಡೆಯನಾದ ಯೆಹೋವನ ಹೆಸರಿನ ಮೇರೆಗೆ ನಾನು ನಿನ್ನ ವಿರೋಧವಾಗಿ So the ಬರ್ತೇನೆ. focus is the armies that are surrounding David. ದಾವೀದನನ್ನು ಸುತ್ತಿಕೊಂಡಿರುವಂತ ಸೇನೆ ಅಲ್ಲಿ ಮಹತ್ವ ಉಳ್ಳದ್ದು. So he could literally see, as he worships as a seer, as a prophet, he saw thousands and thousands and thousands of angels waiting for him to say just one word, and one of the angel will execute it for him. ದಾವೀದನು ಆರಾಧಕನಾದ ಕಾರಣ ತನ್ನ ಸುತ್ತಲೂ ಒಂದು ದೊಡ್ಡ ದೇವರ ಸೇನೆಯನ್ನು ನೋಡುವಂತವನಾಗಿದ್ದನು. ಆದ ಕಾರಣ ಒಬ್ಬ ದೇವದೂತನು ಗೊಲ್ಯಾತನನ್ನು ಸಾಯಿಸಲಿಕ್ಕೆ ಸಾಕಾಗಿತ್ತು. You know, angels don't get excited because of the word I preach. ನಾನು ಈಗ ಹೇಳುವಂತ ಸಂದೇಶಕ್ಕೆ ದೇವದೂತರು ಬಹಳ ಉಲ್ಲಾಸದಿಂದ ಅವರು ಕುಣಿಯುವುದಿಲ್ಲ. They get excited for John David's worship more than my message. ಜಾನ್ ಡೇವಿಡ್ ಅವರ ಆರಾಧನೆ ಇನ್ನೂ ಹೆಚ್ಚಾದ ಮಹತ್ವ ಉಳ್ಳದು. ಅದನ್ನು ನೋಡಿ ಅವರು ಆನಂದ Even if ಪಡ್ತಾರೆ. nobody is around, the angels are here. We here, John. ಯಾರಿಲ್ಲ ಇದ್ರೂ ಅವರು Start. We all have come. Let's worship God. ಜಾನ್ ಇರುವ ಕಾರಣ ನಾವೆಲ್ಲ ಇಲ್ಲಿದ್ದೇವೆ, ನಾವು ಆರಾಧನೆ ಮಾಡೋಣ ಎಂಬುದಾಗಿ ದೇವದೂತರು And by the ಹೇಳ್ತಾರೆ. time he puts the guitar down and looks at me, Dada, the angels are also slowly packing away. ಅವರು Why? ಗಿಟಾರ್ Stay back, ಕೆಳಗಿಟ್ಟ stay ಮೇಲೆ back, stay back. ಅವರು ಗಿಟಾರ್ ಕೆಳಗಿಟ್ಟ ಮೇಲೆ ದೇವದೂತರೆಲ್ಲ ಹೋಗ್ಬಿಟ್ರು. So, stay back. ನೀನು ಇರು, Angels ನನ್ನ wait. ಸಂದೇಶ ಕೇಳು. They say, go get your own angels. ನೀನು ಹೋಗಿ ನಿನ್ನ ಸ್ವಂತ ದೇವದೂತರನ್ನು ಕರ್ಕೊಂಡು ಬಾ. That's why, yeah, okay. Is it okay? Are you still sitting? This is going on? Okay. Okay. So, let's come back to the last point. Yeah. What was I saying? The mind. ಮನಸ್ಸು. Yeah. So, we need to see things in the realm of the spirit. ನಾವು ಆತ್ಮ ಜಗತ್ತಿನಲ್ಲಿ ಏನು ನಡೀತಾ ಇದ್ದೇವೆ ಅದನ್ನು ನೋಡಬೇಕಾಗಿದೆ. So, we need to be, be sensitive to the angels. ನಾವು ದೇವದೂತರ ಒಂದು ಪ್ರಸನ್ನತೆಗೆ ಸೂಕ್ಷ್ಮವಾಗಿರಬೇಕು. Let's look at only one scripture. ಒಂದು ವಾಕ್ಯವನ್ನು ನೋಡೋಣ. Very, amazing scripture. I was reading 55, 50. Okay, maybe 55. Yeah, Isaiah. ಯೆಶಾಯನು ಬರೆದ 55. 55ನೇ ಅಧ್ಯಾಯ. Yeah.
I don't know the number. Seek God while He is here to be found. I don't know what number is that. There's no script number in this, right? Yeah, 6. Yeah. Seek God. I mean, yeah. In other words, run to God. Okay. That makes the enemy run away from you. ನಾವು ದೇವರ ಹತ್ತಿರ ಓಡಿ ಹೋಗುವಾಗ ಸೈತಾನನು ನಮ್ಮನ್ನು ನೋಡಿ ಓಡಿ I ಹೋಗ್ತಾನೆ. was talking about sin conscious and son conscious. ನಾವು ದೇವಕುಮಾರನ ಮನೋಭಾವನೆ ಉಳ್ಳವಂತವರ ಅಥವಾ ಪಾಪ ಮನೋಭಾವನೆ ಉಳ್ಳಂತವರ. So find out what are you made of. ನೀವು ಯಾವ ರೀತಿ ಸೃಷ್ಟಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಯೋಚಿಸಿಕೊಳ್ಳಬೇಕು. I am talking to you this morning about dealing with yourself. ನಿಮ್ಮೊಟ್ಟಿಗೆ ನೀವು ಯಾವ ರೀತಿ ಪ್ರವರ್ತಿಸಬೇಕು ಎಂಬುದಾಗಿ ನಾನು ಕಲಿಸಿಕೊಡ್ತಾ The ಇದ್ದೇನೆ. other day I was asking Joanna this question. ನಾನು ಒಂದು ದಿವಸ ಜೋಯನಾಗಿ ಪ್ರಶ್ನೆ ಕೇಳಿದೆ, Who is your greatest enemy? ನಿನ್ನ ಜೀವಿತದಲ್ಲಿರುವಂತ ದೊಡ್ಡ ಶತ್ರು ಯಾರು? They said so many things. ಅವ್ರು ಏನೇನೋ ಹೇಳ್ಬಿಟ್ರು. I asked John, ನಾನು ಜಾನ್ಗೆ ಕೇಳಿದೆ, and then I asked Jeremy, ಜೆರೆಮಿಗೆ ಕೇಳಿದೆ, then I asked Regina also. ರೆಜಿನಾಗೂ ಕೇಳಿದೆ. So they all gave nice answers. All of them are right. ಎಲ್ಲರ ಉತ್ತರ ಸರಿಯಾಗಿತ್ತು, ಎಲ್ಲರೂ ಬಹಳ ಒಳ್ಳೆ Using ಉತ್ತರ her ಕೊಟ್ರು. same method, okay? But I told them the greatest enemy is your mirror. ನಿಮ್ಮ ದೊಡ್ಡ ಶತ್ರು ಅದು ನಿಮ್ಮ ಕನ್ನಡಿ. Why do you look into the mirror? ನೀವು ಯಾಕೆ ಕನ್ನಡಿ ನೋಡ್ತೀರಾ? You want to know how you look, how others will look at you more than how you look, right? ನೀವು ಯಾವ ರೀತಿ ನಿಮ್ಮ ದೃಷ್ಟಿಯಲ್ಲಿ ಕಾಣ್ತಾ ಇದ್ದೀರಿ ಅನ್ನೋದಕ್ಕಿಂತ ಇನ್ನೊಬ್ಬರು ನನ್ನನ್ನು ಈ ರೀತಿ ನೋಡಿದ್ರೆ ಅವ್ರೇನ್ ಅನ್ಕೊಳ್ತಾರೆ. You're not worried about how you look. ನೀವು ಯಾವ ರೀತಿ ಕಾಣ್ತಾ ಇದ್ರೆ ಅದರ ಬಗ್ಗೆ ಯೋಚನೆ You're more worried about what others will, how others will look at you. ನೀ ಮತ್ತೊಬ್ಬರು ನನ್ನನ್ನು ನೋಡಿ ಏನ್ ಅಂದುಕೊಳ್ತಾರೆ ಎಂಬ ಆಲೋಚನೆ ಅದು ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. That's the number one strategy, trick of the enemy for 6,000 years only. 6,000 ವರ್ಷಗಳಿಂದ ಸೈತಾನನು ಉಪಯೋಗಿಸುವ ಒಂದೇ ಒಂದು ಆಯುಧ. He improvises it by using different application, software, platform, whether it's Facebook or Metaverse, it's all the same. ಫೇಸ್ಬುಕ್ ಆಗಲಿ ಮೆಟಾ ಆಗಲಿ ಯಾವುದೇ ಇರ್ಬೋದು, ಎಲ್ಲ ಈ ಒಂದು ಸೋಷಿಯಲ್ ನೆಟ್ವರ್ಕ್ನಲ್ಲಿ ಇರುವಂಥದ್ದೆಲ್ಲವುಗಳನ್ನು ಉಪಯೋಗಿಸಿ ಆತನ ಅದನ್ನು ನಮ್ಮ ವಿರೋಧವಾಗಿ ಉಪಯೋಗಿಸ್ತಾನೆ. Do you get that, right? When Adam looked at it, it was pleasing to his eyes. ಆದಾಮನು ಆ ಹಣ್ಣನ್ನು ನೋಡುವಾಗ ಅದು ಕಣ್ಣಿಗೆ ರಮ್ಯವಾಗಿತ್ತು. God gave dominion to Adam. ದೇವರು ಆದಾಮನಿಗೆ ಅಧೀನತೆಯನ್ನು ಕೊಟ್ಟನು. He lost it by eating. ಆ ಹಣ್ಣನ್ನು ತಿಂದ ಕಾರಣ ಆ ಅಧೀನತೆಯನ್ನು ಆತನು ಕಳ್ಕೊಂಡ. Jesus gained it by fasting. ಯೇಸು ಕ್ರಿಸ್ತನು ಉಪವಾಸ ಮಾಡಿ ಅದನ್ನು ತಿರುಗಿ ಹೊಂದಿಕೊಂಡನು. Right? He dealt with that identity issue. Right? Identity. ಅಲ್ಲಿರುವಂತ ನಾನು ಎಂಬ ಒಂದು ಅದರ ವಿರೋಧವಾಗಿ ದೇವರು ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೋರಾಡಿದನು. If you are the son of God. See? ನೀನು ನಿಜವಾಗಿ ದೇವರ ಮಗನಾಗಿದ್ದರೆ ಎಂಬ ಪ್ರಶ್ನೆ. Devil knows he is the son of God. ಸೈತಾನನಿಗೆ ಗೊತ್ತು ಈತನೇ ದೇವಕುಮಾರನು That he wants ಎಂಬುದಾಗಿ. to pressurize Jesus. ಆದರೆ ಯೇಸು ಕ್ರಿಸ್ತನನ್ನು ಒತ್ತಾಯಪಡಿಸಿ ನೀನೇ ನಿಜವಾದ ದೇವರ He ಕುಮಾರನು. goes to Eve and says, if you want to be like God, ಹವಳ ಹತ್ತಿರ ಹೋಗಿ ನೀನು ನಿಜವಾಗಿ ದೇವರ ಸ್ವರೂಪದಲ್ಲಿ ಇರಬೇಕೆಂಬುದಾದ್ರೆ, he wanted always, the human, he knew how the devil knows how the human mind works. ಒಂದು ಮನುಷ್ಯರ ಸ್ವಭಾವ, ಮನುಷ್ಯರ ಮನಸ್ಸು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತದೆ ಸೈತಾನನಿಗೆ ಗೊತ್ತು. And he's playing. ಆ ಒಂದು ಮನಸ್ಸಿನ ಮೇಲೆ ಆತನು ಆಟ ಆಡ್ತಾ ಇರ್ತಾನೆ. I hope you understand what I'm saying. ನಿಮಗೆಲ್ಲ ಅರ್ಥ ಆಗ್ತಾ So ಇದೆ as ಅಂತ long as you ಅನ್ಕೊಳ್ತೇನೆ. are, you're human minded, earthly minded, ಮನುಷ್ಯ ಸ್ವಭಾವದವರು ಆಗಿರುವವರೆಗೂ ಸಹ we will have this struggle. ನಾವು ಈ ರೀತಿ ನಮ್ಮ ಮನಸ್ಸಿನಲ್ಲಿ ಒಂದು ಯುದ್ಧ ಹೋರಾಟ But ಇದೆ. once you have heavenly mindedness, ಆದರೆ ನಿಮಗೆ ಪರಲೋಕ ಮನೋಭಾವನೆ ಬರುವಾಗ,
become father conscious ನೀವು ತಂದೆಯ ಮನೋಭಾವನೆ, ತಂದೆ ನನ್ನೊಟ್ಟಿಗಿದ್ದಾನೆ ಎಂಬ ಒಂದು ಮನಸ್ಸು and ನಿಮ್ಮಲ್ಲಿ be ಇರುವುದಾಗಿದ್ರೆ, SON, son conscious, ಆ ದೇವಕುಮಾರನು ನನ್ನೊಟ್ಟಿಗಿದ್ದಾನೆ ಎಂಬ ಮನಸ್ಸು ಹೊಂದಿದವರಾಗಿದ್ರೆ, and download it into you and get that, child consciousness, ನಾನು ದೇವರ ಮಗಳು, ದೇವರ ಮಗನು ಎಂಬ ಒಂದು ಮನಸ್ಸು ಹೊಂದಿದವರಾದಾಗ, till you do that, you don't get victory. ಅಷ್ಟರವರೆಗೂ ನಿಮಗೆ ಜಯ ಸಿಗುವುದಿಲ್ಲ. So, the pattern is the same. ಆತನು ಉಪಯೋಗಿಸುವ ವಿಧಾನ ಅದು ಒಂದೇ ಆಗಿದೆ. The enemy, I'm talking ಸೈತಾನು about the devil. ನಮ್ಮ ವಿರೋಧವಾಗಿ ಉಪಯೋಗಿಸುವ But ವಿಧಾನ ಒಂದೇ ಆಗಿದೆ. I always, when I teach on spiritual warfare, I ask this question. ಆತ್ಮಿಕ ಯುದ್ಧದ ಕುರಿತಾಗಿ ನಾನು ಕಲಿಸುವಾಗ ಒಂದು ಪ್ರಶ್ನೆ ಕೇಳ್ತೇನೆ. The 3 great enemies you have. 3 ಶತ್ರುಗಳು ನಿಮ್ಮ ಜೀವಿತದಲ್ಲಿರುವಂಥದ್ದು. What is it? The world, the devil. ಮೊದಲನೇದಾಗಿ ಸೈತಾನನು. The devil. ಎರಡನೇದಾಗಿ ಸೈತಾನನು. No, sorry. The world. ಲೋಕ. The devil. ಸೈತಾನನು. And your mind. ನಿಮ್ಮ ಸ್ವಂತ ಮನಸ್ಸು. Which is the greatest? ಈ ಮೂವರಲ್ಲಿ ಯಾವುದು ದೊಡ್ಡ ಶತ್ರು? The mind. ನಮ್ಮ ಮನಸ್ಸು. If you've conquered your mind, it's easy for you to conquer the world and Satan. ನೀವು ನಿಮ್ಮ ಮನಸ್ಸನ್ನು ಗೆಲ್ಲುವುದಾಗಿದ್ದರೆ ಲೋಕವನ್ನು, ಸೈತಾನನನ್ನು ಸರಳವಾಗಿ ಗೆದ್ದು ಬಿಡ್ತೀರಾ. But if you want to conquer your mind, you have to already conquer these 2. ನಿಮ್ಮ ಮನಸ್ಸನ್ನು ಗೆಲ್ಲಬೇಕಾದ್ರೆ ಇವೆರಡು, ಲೋಕ ಮತ್ತು ಸೈತಾನನ ವಿರುದ್ಧ ಹೋರಾಡಬೇಕು. The greatest is this, right? That's the final. ಅಂತಿಮವಾದ ಶತ್ರು ನಿಮ್ಮ ಮನಸ್ಸು. In cricket, use the word finals, right? You have to finish the quarterfinals, semi-finals, and the grand finals. Yeah. The 3 levels, right? In the same way, ಹಂತವಾಗಿ ನಾವು ಯುದ್ಧ it's ಮಾಡುವಂಥದ್ದು. applicable. You need to really overcome the world and the things, the what do you call, the Facebook or the world system, everything that the devil has been operating for 6,000 years. It's just the basic level. 6,000 ವರ್ಷಗಳಿಂದ ಫೇಸ್ಬುಕ್ ಆಗಲಿ, ಲೋಕದ ವ್ಯವಸ್ಥೆ ಆಗಲಿ, ಎಲ್ಲ ವಿಷಯಗಳನ್ನು ಉಪಯೋಗಿಸಿ ಸೈತಾನು ನಮ್ಮ ವಿರೋಧವಾಗಿ ಹೋರಾಡ್ತಾ ಇದ್ದಾನೆ. And then you have to overcome the enemy. You need to know the schemes of the enemy. ನೀವು ಸೈತಾನನನ್ನು ಅರಿಯುವುದಲ್ಲ, ಆತನ ತಂತ್ರಗಳನ್ನು ಸಹ 1 ಅರಿತವರಾಗಿರಬೇಕು. Corinthians 2:11 says that, right? ಮೊದಲನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ 1 John says all that is in the world is lust of eyes, lust of flesh, and pride ಲೋಕದ of life. ಆಸೆ, ಕಣ್ಣಿನ ಆಸೆ ಮತ್ತು ಬದುಕು ಬಾಳಿನ That's ದಮ್ಮ world. ಎಂಬುದಾಗಿ ಮೊದಲನೇ ಯೋಹಾನದಲ್ಲಿ ನಾವು ನೋಡ್ತೇವೆ. That's ಅದು one- ಲೋಕದಲ್ಲಿ ಇರುವಂತದ್ದು. That's one of the strategies of the enemy. ಅದು ಸೈತಾನನು ಉಪಯೋಗಿಸುವ ಒಂದು ಯೋಜನೆ. Do anyone know where the scripture is? Yeah. If you can. It's very nice to just, read that. Wow. First John. It is numbers over here. Okay. 2:16, that's right. Can you read it? All that is in the world. Yeah, the world and all its wanting. Okay, the Message Bible says, don't. Okay. Okay, wait a second. God's word is so steady in you. Your fellowship with God enables you to gain victory over evil one. Okay, don't love the world's ways. In Message Bible, don't love the world's goods. Love of the world, not the world. The love of the world, money is not root of all evil. Love of money. Even if you don't have money, we still have the love of money. I hope you get that. Many people think only the rich have the love of money. Actually, it's the opposite. ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ. Rich people don't care for money at all. This is ಶ್ರೀಮಂತರಿಗೆ ಹಣದ ಕುರಿತಾಗಿ ಅಷ್ಟು ಆಸಕ್ತಿ ಇಲ್ಲ. only people with have the spirit of poverty, they love money because they don't have it. ಬಡತನದ ದುರಾತ್ಮ ಹೊಂದಿದಂತವರು ಅವರಿಗೆ ಹಣವಿಲ್ಲ, ಅದರ ಕುರಿತಾಗಿ ಯೋಚಿಸ್ತಾ ಇರ್ತಾರೆ. But the enemy takes the rich in a different angle altogether. ಆದರೆ ಸೈತಾನನು ಶ್ರೀಮಂತರನ್ನು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸ್ತಾನೆ. By disregarding money, ಹಣದ ಮೇಲೆ ಒಂದು you don't have a ಗೌರವವಿಲ್ಲ, craving for money, ಅದರ ಮೇಲೆ ವ್ಯಾಮೋಹವಿಲ್ಲ. but he gives them a craving for status which money can provide. ಹಣ ಒದಗಿಸಿಕೊಡುವಂತಹ game changer. ಒಂದು ಅಂತಸ್ತು, ಅದರ ಕುರಿತಾಗಿ ಅವರು ಹೆಚ್ಚು The best game ಯೋಚಿಸ್ತಾರೆ. changer is the devil. I like him. I want to make him my staff. No, he's already working, so
I don't give him salary anyway. Okay, love of the world squeezes out the love of the Father. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. You cannot say, oh no, that Bible is wrong. It's right. God's love ಸತ್ಯವೇದ is... ಸುಳ್ಳು ಎಂಬುದಾಗಿ Nothing in this ಹೇಳಿಕ್ಕಾಗುವುದಿಲ್ಲ. world can take me. Nothing in this world can take away your love. You cannot sing that song. Yeah. ಲೋಕದಲ್ಲಿರುವ ಯಾವುದು ನನ್ನನ್ನು ತಂದೆಯಿಂದ ದೂರ ಮಾಡಲಾರದು ಎಂಬುದಾಗಿ ನೀವು ಹಾಡ್ಲಿಕ್ಕೆ ಆಗುದಿಲ್ಲ. How can God's love so powerful the devil can take it out? Is the devil more powerful than God's love? People ask questions. Logical mind. 2 plus 2 is 4, okay? So that's how it is. So, okay. Okay. So the love of the world drains out. ಲೋಕದ ಪ್ರೀತಿ ತಂದೆಯ ಮೇಲಿರುವಂತ ಪ್ರೀತಿಯನ್ನು ಅದು ಬರಿದಾಗಿ ಮಾಡ್ತದೆ, ತೆಗೆದು ಹಾಕ್ತದೆ. Squeezes out. I like the word. Squeezes. Drains out. ಖಾಲಿ ಮಾಡಿಬಿಡ್ತದೆ. Okay. Practically everything that goes on in the world, wanting your own way, means I must have my way. ನನಗೆ ನನ್ನ ಸ್ವಂತವಾದ ವಿಧಾನವಿದೆ, ಅದನ್ನೇ ಮಾಡ್ತೇನೆ. My way. I, me, myself, ನನ್ನ I. ಮಾರ್ಗ, Eh? ನಾನು I. ನಾನು ನಾನು. There is I. ಅಲ್ಲಿ ಮತ್ತೆ ಐ, ನಾನು. Everything starts with I. Not phone. Starts with I. I. Everything starts with I. ಎಲ್ಲವೂ ನಾನು ಎಂಬುದರಿಂದ ಪ್ರಾರಂಭವಾಗ್ತದೆ. You bit the apple. Okay. It's all because of I want to. I want to. ನನಗೆ ಈ ರೀತಿ ಬೇಕು ಎಂಬ ನಾನು, ಅಲ್ಲಿಂದ ಎಲ್ಲ ಸಮಸ್ಯೆ ಪ್ರಾರಂಭವಾಗ್ತದೆ. I must get the best phone from Dubai. ದುಬೈಯಿಂದ ನನಗೆ ಒಳ್ಳೆ ಫೋನ್ ಬೇಕು. Missed ma, you missed anyway. What did I say, Jennifer? You didn't hear. That was for you. I must get the. Oh, Dubai. Oh, I must get the best phone from Dubai. Do you have airports also? Airports? You will get an airport. Today it shall be given to you. Get it and give it to her. Free, okay? For so long I'm battling with my mind. She already has it. She already has it. How long we been having that airport, Dave? For 3 months? 3 before. When did I buy the Mac? That time, right? No? More than that. Yeah. So I'm trying to give it to someone. It's not going. Trying to give it to Anand. Anand already has better one. Trying to give, then I keep it back. Keep it back. Keep it back. I'm watching everyone. You also have a airport, no? Say yes. Otherwise, your husband will kill me. I gave her the best pastor. Okay. So, you don't have, I'll give you one, okay? So, what does it say? Yeah. So, I've been hearing this. Give it to Jennifer. Give it to Jennifer. No, not to her. She's rich already. What does she lack? She already has everything. But anyway, that's God's ways. Fighting, that's what the call is I doesn't want to let go. But when you let God, ನಾನು ನನ್ನದು ಅದು ಬಿಟ್ಕೊಡೋದಿಲ್ಲ. now she will say, you should have given to me. I already have. You already I'm have. happy Okay. with what I have. Okay, thank you. God bless you. Okay. I saw a lot of problems this morning on the pulpit. Okay. Wanting your own way. ನನ್ನ ಸ್ವಂತ ಮಾರ್ಗ My ಅದೇ way. ನಡಿಬೇಕು. My way. ನನ್ನ No, I- ಸ್ವಂತ ಮಾರ್ಗ. Number 2 is, I want everything for myself. ಎಲ್ಲವೂ ನನಗೆ ಬೇಕು. You don't need explanation. And ಇದಕ್ಕೆಲ್ಲ ವಿವರಣೆ ಬೇಡ. wanting to appear, see the levels. Number 1 is I. Number everything for yourself. And number 3, ಮೂರನೇ ಹಂತ, want to appear important. Has nothing to do. Wanting to appear important. ನಾನು Status. ಮಹತ್ವವಾಗಿ ಕಾಣಬೇಕು. As all these 3 has got nothing to do with the Father. ಈ ಮೂರು ಸಹ ತಂದೆಯೊಟ್ಟಿಗೆ ಯಾವ ಒಂದು ಹೊಂದಾಣಿಕೆ ಇಲ್ಲ. So, if you are focusing on I, ನೀವು yourself, ನಾನು ಎಂಬುದರ ಬಗ್ಗೆ ನೀವು ಹೆಚ್ಚಾಗಿ ಗಮನ there are ಕೊಡುವುದಾಗಿದ್ರೆ so many teachings on, building identity, identifying identity, fulfilling identity. ನಿಮ್ಮನ್ನ ನೀವು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿ ಗುರುತಿಸಿಕೊಳ್ತೀರಿ ಎಂಬುದಾಗಿ ಅನೇಕ ಒಂದು ಸಂದೇಶಗಳನ್ನು ಕೇಳಿ ನಾನು ಎಂಬುದು ಮಹತ್ವವಾಗ್ತದೆ. So we are going happily
in the opposite direction. I ನಾವು- want to build my identity. ನಾವು ಸಂತೋಷವಾಗಿ ಕ್ರಿಸ್ತನಲ್ಲಿ ನನ್ನ ಗುರುತಿಸುವಿಕೆಯನ್ನು ನಾನು ಕಟ್ಟಬೇಕೆಂಬುದಾಗಿ ನಾವು ದೇವರು ಕೊಟ್ಟ ಮಾರ್ಗವಲ್ಲ, ಅದರ ವಿರೋಧ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. Yeah, what's gone over your head now? Listen again. I repeat the same ನಾನು ಮತ್ತೆ sentence. ಹೇಳ್ತೇನೆ, I want to build my identity. ನಾನು ನನ್ನ ಸ್ವಂತ ಗುರುತಿಸುವಿಕೆಯನ್ನು ಕಟ್ಟಬೇಕು. So is that right or wrong? ಅದು ಒಳ್ಳೇದಾ ಕೆಟ್ಟದಾ ಹೇಳ್ರಿ. It looks good, ಅದು ನೋಡ್ಲಿಕ್ಕೆ ಚೆನ್ನಾಗಿದೆ, but it's not the right. ಆದ್ರೆ ಅದು ಸರಿಯಲ್ಲ. As long as you try, ನೀವು I ಸ್ವಂತ ಪ್ರಯತ್ನ want to ಮಾಡ್ತಾ build. ಇರುವಾಗ I want. ನನಗಿದು You fail. ಬೇಕು, It looks like good. ಅದು- Fruit looks good to eat. ಅದು ಫಲ ಚೆನ್ನಾಗಿ ಕಾಣ್ತಾ ಇದೆ, So I want to eat. ನಾನು ಅದನ್ನು ತಿನ್ಬೇಕು. Wow. If I build my identity, I can fulfill my destiny. ನಾನು ನನ್ನ ಗುರುತಿಸುವಿಕೆಯನ್ನು ಕಟ್ಟುವಾಗ It's true. ನನ್ನ ಗಮ್ಯವನ್ನು ನಾನು ಮುಟ್ಟುತ್ತೇನೆ, ಅದು But ನಿಜ. You ಆದ್ರೆ cannot build it. ಆದ್ರೆ ನೀವು ನಿಮ್ಮ ಸ್ವಂತ ಬಲದಿಂದ The ಕಟ್ಲಿಕ್ಕಾಗುವುದಿಲ್ಲ. only one way to build it is to lose it. ಒಂದೇ ಮಾರ್ಗ ನೀವು ಕಟ್ಟುವುದೇನಂತಂದ್ರೆ ಅದನ್ನು ನೀವು ಕಳೆದುಕೊಳ್ಬೇಕು. Come back to the gospel. Jesus says, he who loses his identity will receive my identity. ಯಾರು ತಮ್ಮ ಗುರುತಿಸುವಿಕೆಯನ್ನು ಕಳೆದುಕೊಳ್ತಾರೋ ಅವರು ಕ್ರಿಸ್ತನಲ್ಲಿ ತಮ್ಮ ಗುರುತಿಸುವಿಕೆಯನ್ನು ಕಟ್ಟಿಕೊಳ್ತಾರೆ. So actually God wants to build his identity, his image after demolishing. Amen, amen. Wow. You cannot have both. It will collapse. ನಿಜವಾಗಿಯೂ ನಿಮ್ಮ ಸ್ವಂತ ಗುರುತಿಸುವಿಕೆಯನ್ನು ನೀವು ಕಳೆದುಕೊಳ್ಳುವಾಗ ಕ್ರಿಸ್ತನ ಗುರುತಿಸುವಿಕೆ ಮತ್ತು ಆತನ ಸ್ವರೂಪ ನಿಮ್ಮಲ್ಲಿ ಕಂಡು ಬರ್ತದೆ. So I hope you get this. I don't know. Yeah. Okay, it just isolates I again. This wanting, desire to want more ಇನ್ನು status, ಹೆಚ್ಚಾಗಿ ಬೇಕು ಬೇಕು ಎಂಬ ಒಂದು ಆಸೆ, it doesn't insulate with him, it isolates from him. ಅದು ನಿಮ್ಮನ್ನು ಆತನ ಹತ್ತಿರ ತೆಗೆದುಕೊಂಡು ಹೋಗುವುದಿಲ್ಲ, ಆದರೆ ಆತನಿಂದ ನೀವು ದೂರವಾಗ್ತೀರಿ. The world and its desires ಲೋಕ ಮತ್ತು will ಲೋಕದ be ಆಸೆ destroyed. ಅವೆಲ್ಲ ನಾಶವಾಗಿ ಹೋಗ್ತವೆ. But whoever does what God wants is set for eternity. So ಆದರೆ simple. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. Okay, whoever does the will of God or desires or does what God wants, whoever does, not ದೇವರ desire. ಚಿತ್ತವನ್ನು ಮಾಡುವಂತವನು ಮಾತ್ರ ನಿತ್ಯತ್ವಕ್ಕೂ ಇರುತ್ತಾನೆ. God wants. ದೇವರಿಗೆ ಬೇಕೆನ್ನುವುದನ್ನು ಮಾಡುವಾತನು. Whatever God wants. So that means, how do you know what God wants unless God builds his image, his identity, his desire, his will, his way, everything of his kingdom. ಆತನ ಒಂದು ಬಯಕೆ, ಆತನ ಒಂದು ಮಾರ್ಗಗಳು, ಆತನ ಒಂದು ಚಿತ್ತ, ಇವೆಲ್ಲವುಗಳನ್ನು ಆತನು ನಿಮ್ಮಲ್ಲಿ ಕಟ್ಟುತ್ತಾನೆ. ಅದರ ಮೂಲಕ ನಿಮಗೆ ಗೊತ್ತಾಗ್ತದೆ ದೇವರಿಗೆ ಏನು ಬೇಕು ಎಂಬುದಾಗಿ. He who finds, he who wants to save his life or live his life will lose it. ಯಾರಿಗೆ ತಮ್ಮ ಜೀವಿತ ಬೇಕೋ ಅವರು ಕಳೆದುಕೊಂಡ್ರೆ ಮಾತ್ರ ಅವರಿಗೆ ಆ ಜೀವಿತ ಸಿಗ್ತದೆ. He who loses ಕಳೆದುಕೊಳ್ಳುವವನು, his identity ತನ್ನ ಗುರುತಿಸುವಿಕೆಯನ್ನು will ಕಳೆದುಕೊಳ್ಳುವವನು get his identity. ಆತನು ಕ್ರಿಸ್ತನ That's ಗುರುತಿಸುವಿಕೆಯನ್ನು why Jesus ಹೊಂದಿಕೊಳ್ತಾನೆ. says, take up the cross and follow me. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ. Cross again. ಅಲ್ಲಿ ಮತ್ತೆ ನಾವು ನೋಡ್ತೇವೆ ಶಿಲುಬೆ. Because in that crossroads, ಆ ಒಂದು ಶಿಲುಬೆ, ಆ ಒಂದು ಮಾರ್ಗಗಳಲ್ಲಿ you decide whether it's your way ಆ ಒಂದು ಅಡ್ಡ ದಾರಿಯಲ್ಲಿ ನಿಮಗೆ ಗೊತ್ತಾಗ್ತದೆ ಅದು ನಿಮ್ಮ ಮಾರ್ಗವ ಅಥವಾ ದೇವರ ಮಾರ್ಗವ So ಎಂಬುದಾಗಿ. this is where most of them are struggling. ಈ ಒಂದು ಸ್ಥಳಕ್ಕೆ ಬರುವಾಗ ಅನೇಕರು ನಾವು ಸಮಸ್ಯೆಗೊಳಗಾಗ್ತೇವೆ. That's exactly where the enemy got you. He uses scriptures. ಅಲ್ಲಿ ಸೈತಾನನು ನಿಮ್ಮ ವಿರುದ್ಧವಾಗಿ ವಾಕ್ಯಗಳನ್ನು ಉಪಯೋಗಿಸ್ತಾ ಇದ್ದಾನೆ. Devil is such a smart cookie. ಆತನು ತುಂಬಾ ಯೋಜನೆಯುಳ್ಳಂತವನು, ಬಹಳ ಜಾಣನು. He can use everything that you've learned ನೀವು ಕಲಿತಂತ ಪ್ರತಿಯೊಂದನ್ನು from God's word. ದೇವರ ವಾಕ್ಯದಿಂದ He ಕಲಿತಂತ can use ಪ್ರತಿಯೊಂದನ್ನು everything against you. ನಿಮ್ಮ Wow. ವಿರೋಧವಾಗಿ ಉಪಯೋಗಿಸ್ತಾನೆ. Right? That's his way.
ಅದು ಆತನ ವಿಧಾನ. And he doesn't show mercy about it. ಅದರ ಕುರಿತಾಗಿ ಆತನಿಗೆ ಯಾವ ಕರುಣೆ Oh, ಇಲ್ಲ. you're God's favorite. Let me give you a discount. ದೇವರಿಗೆ ಅಚ್ಚುಮೆಚ್ಚಾದದ್ದು ನೀನು, ನಿನಗೆ ಡಿಸ್ಕೌಂಟ್ ಕೊಡ್ತೇನೆ ಎಂಬುದಾಗಿ ಹೇಳುವುದಿಲ್ಲ. No, he works double time on you. ಆದರೆ ನಿಮ್ಮ ವಿರುದ್ಧವಾಗಿ ಹೆಚ್ಚಾಗಿ ಸಮಯ ಕಳೀತಾನೆ. So you can ask me a question, Pastor, is it wrong to learn from YouTube? ಯೂಟ್ಯೂಬ್ ನೋಡಿ ಕಲಿಯೋದು ತಪ್ಪಾ? From the books that you wrote. You don't want us to read your book? ನೀವು ಬರೆದಂತ ಬುಕ್ ನಾವು ಓದಿ ಕಲಿಬಾರ್ದಾ? It's good to read, but are you reading to build your image about yourself? ನಿಮ್ಮ ಸ್ವಂತ ಗುರುತಿಸುವಿಕೆಯನ್ನು ಕಟ್ಟಲಿಕ್ಕೆ ನೀವು ಅದನ್ನು ಓದ್ತಾ ಇದ್ದೀರಾ? Are you reading it to make it, to kind of digest it, and make it available for God to use it? ಅದನ್ನು ಜೀರ್ಣಗೊಳಿಸಿಕೊಂಡು ನೀವು ದೇವರಿಗೋಸ್ಕರ ಅದನ್ನು ಉಪಯೋಗಿಸ್ತಾ ಇದ್ದೀರಾ? So many of us, read my book Confession, you confess it, you have it. That's true, ಅನೇಕರು right? ನೀವು ನಮ್ಮ ಫೇತ್ ಕನ್ಫೆಷನ್ ಬುಕ್ ಅನ್ನು ಓದಿದಿರಿ, ಅದನ್ನು ಉಪಯೋಗಿಸ್ತಾ ಇದ್ರಿ, ಒಳ್ಳೇದು. But that word has to become flesh. It has to digest. It has to go through the process of death. ಆದರೆ ಆ ವಾಕ್ಯ ನಿಮ್ಮಲ್ಲಿ ಪ್ರವೇಶಿಸಬೇಕು, ಅದು ನಿಮ್ಮ ಜೀವನದ ಭಾಗವಾಗಬೇಕು. ಆ ವಾಕ್ಯ ಅದರಲ್ಲಿ ನಿಮ್ಮ ಸ್ವಂತ ಅನ್ನೋದು ಸಾಯಬೇಕು. Anyway, let's go back to Isaiah 55. ಯೆಶಾಯ 55ಕ್ಕೆ ಹೋಗೋಣ. I hope your God-shaped life. Okay, no. Okay. Isaiah 55. ಯೆಶಾಯ 55 55. Right? 11. Okay. 11. It starts from there. Isaiah 55. Seek God while he is here to be found. Pray to him while he is close at hand. Okay. So you must seek him. Listen, so beautiful. ಆತನನ್ನು ನೀವು ಹುಡುಕಬೇಕು. Let me explain this. Seek God after you know that he is already with you. ಆತನು ನಿಮ್ಮೊಟ್ಟಿಗೆ ಇದ್ದಾನೆ ಎಂಬುದಾಗಿ ನೀವು ಅರಿತುಕೊಂಡಾಗ ಮಾತ್ರ ನೀವು ಆತನನ್ನು ಹುಡುಕಬೇಕು. How do you seek him while he's with you? ಆತನು ನಿಮ್ಮೊಟ್ಟಿಗೆ ಇರುವಾಗ ನೀವು ಹೇಗೆ ಹುಡುಕ್ತೀರಾ? What do you seek? You seek when it is Lost. lost. So we take that word first. ನಾವು Seek him. ಕಳೆದುಕೊಂಡಾಗ Oh ಹುಡುಕ್ತೇವೆ. Lord, where are you? I seek you. I seek you. ಅನೇಕ ಸಾರಿ ದೇವರೇ ನೀನು ಎಲ್ಲಿದ್ದಿ ಕಾಣ್ತಾ ಇಲ್ಲ ಎಂಬುದಾಗಿ ನಾವು ಹುಡುಕ್ತೇವೆ. Enemy traps you there. ಅಲ್ಲಿ ಸೈತಾನನು ನಿಮ್ಮನ್ನು ಒಂದು ಬಲೆಗೆ ಹಾಕ್ತಾನೆ. Seek him while he is here to be found. He ಆತನು- wants to be found by you, ಆತನು- recognized by you, ನೀವು ಹುಡುಕುವಾಗ- sensitive to him. Yeah, sorry. You're supposed to laugh. Many people are watching to see how you laugh, not how you frown. Yeah, limiting your laughter. Okay. go ahead. ಯೆಹೋವನು ಸಿಕ್ಕುವ ಕಾಲದಲ್ಲಿ ನಾವು ಆತನನ್ನು ಹುಡುಕಬೇಕು. Because I lost it. You have to Okay. repeat again. Okay. Yeah. What did I say? It's gone in my spirit, not in my mind. Yeah. You have to seek him because he's already there. ಆತನಲ್ಲಿ ಇರುವ ಕಾರಣ ನೀವು ಆತನನ್ನು ಹುಡುಕಬೇಕು. And instead of the word seek, let me use the word recognize, acknowledge, ಆತನ ಇದ್ದಾನೆಂಬುದಾಗಿ ನಾವು ಹೇಳಬೇಕು. attentive, sensitive, ಸೂಕ್ಷ್ಮವಾಗಿರಬೇಕು. know ತಿಳಿದುಕೊಳ್ಳಬೇಕು. that he is here. ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. Okay, ಅರಿಯಬೇಕು. so that knowing is in the heart, not in the mind. ಅದು ಅರಿಯುವುದು ಮನಸ್ಸಿನಲ್ಲಿಲ್ಲ, ಆದರೆ ಹೃದಯದಲ್ಲಿ. So once you know that in your heart that is there, your mind recognize it. ನಿಮ್ಮ ಹೃದಯದಲ್ಲಿ ಆತನ ಇದ್ದಾನೆ ಎಂಬುದಾಗಿ ನೀವು ಅರಿಯುವಾಗ ನಿಮ್ಮ ಮನಸ್ಸಿಗೆ ಅದು ಗೊತ್ತಾಗ್ತದೆ. And pray to him while he's close at hand. ನಿಮ್ಮ ಹತ್ತಿರದಲ್ಲಿರುವಾಗಲೇ ನೀವು ಪ್ರಾರ್ಥಿಸಿರಿ. So after you come to him or he comes to you, then only you are supposed to pray. ನೀವು ಆತನ ಹತ್ತಿರ ಅಥವಾ ಆತನು ನಿಮ್ಮ ಹತ್ತಿರ ಬರುವಾಗ ಮಾತ್ರ ನೀವು ಪ್ರಾರ್ಥಿಸಬೇಕು. What does the human mind say? ನಿಮ್ಮ Pray that you get close to him. ನೀವು ಆತನ ಹತ್ತಿರ ಬರ್ಲಿಕ್ಕೆ ಪ್ರಾರ್ಥಿಸಿರಿ ಎಂಬುದಾಗಿ ಮನಸ್ಸು ಹೇಳ್ತದೆ. It never works. ಅದು ಕೆಲಸನೇ ಮಾಡುವುದಿಲ್ಲ. You don't have to pray to get close to him. ಆತನ ಹತ್ತಿರ ಬರ್ಲಿಕ್ಕೆ ಪ್ರಾರ್ಥಿಸುವುದಲ್ಲ. You pray because he's close to you. ಆತನು ನಿಮ್ಮ ಹತ್ತಿರ ಇರುವ ಕಾರಣ ನೀವು ಪ್ರಾರ್ಥಿಸಬೇಕು. See the difference between law and grace? ಅದು ಕಾನೂನು ಮತ್ತು ಕೃಪೆಯ ಒಂದು ವ್ಯತ್ಯಾಸ. Grace says you pray because he's already ಕೃಪೆ ಹೇಳ್ತದೆ ಆತನು ನಿನ್ನ ಹತ್ತಿರ ಇರುವ ಕಾರಣ ನೀನು ಪ್ರಾರ್ಥಿಸು. pray because he's already close to you.
Okay? ನಿನ್ನ ಹತ್ತಿರ ಇರುವ ಕಾರಣ Grace. ಪ್ರಾರ್ಥಿಸು. Law says, ಕೃಪೆ. pray that you may ಕಾನೂನು get ಏನ್ close to ಹೇಳ್ತದೆ? Him. ನೀನು ಆತನ ಹತ್ತಿರ ಬರ್ಲಿಕ್ಕೆ ಪ್ರಾರ್ಥಿಸು. Your perspective changes ಅಲ್ಲಿ everything. ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ. Changes everything for you. ಎಲ್ಲವುಗಳನ್ನು How ಅದು you ಮಾರ್ಪಾಟು see, how you ಮಾಡ್ತದೆ. know, ನೀವು ಯಾವ how ರೀತಿ you ನೋಡ್ತೀರಾ, understand. ಯಾವ ರೀತಿ ಅರ್ಥ ಮಾಡಿಕೊಳ್ತೀರಾ, How you perceive. ನೀವು ಯಾವ ರೀತಿ ಗ್ರಹಿಸುತ್ತೀರಾ, From what angle are you approaching this? ಯಾವ ದೃಷ್ಟಿಕೋನದಿಂದ ಆತನನ್ನ ನೋಡ್ತಾ What's your ಇದ್ದೀರಾ, leverage? What's your standpoint? ಅದು ನಿಮ್ಮ ಮಟ್ಟ ಏನು ಎಂಬುದಾಗಿ ತಿಳಿಸಿಕೊಡ್ತದೆ. So when you change the way you think, ನೀವು ಯಾವ ರೀತಿ ಆಲೋಚಿಸ್ತೀರಾ ಅದನ್ನು ಬದಲಾಯಿಸುವುದಾಗಿದೆ, change the way you live. ನೀವು ಜೀವಿಸುವ ಶೈಲಿ ಬದಲಾಗ್ತದೆ. So you don't change the way, God changes it for you. ನೀವು ಬದಲಾಯಿಸುವುದಿಲ್ಲ, ಆದರೆ ದೇವರು ನಿಮಗೋಸ್ಕರ ಬದಲಾಯಿಸ್ತಾನೆ. And then it says, let the wicked, many people prophesied this over me, let the wicked abandon your way of life. I said, I'm not wicked. This verse is not for me. It's for the wicked. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ಎಂಬುದಾಗಿ ಅನೇಕರು ಪ್ರವಾದನೆ ಮಾಡಿದ್ರು ನನ್ನನ್ನು ನೋಡಿ. And let the evil, their way of thinking. ಕೆಡುಕನು ತನ್ನ ದುರಾಲೋಚನೆಯನ್ನು Let them come ತ್ಯಜಿಸಲಿ. back to God. Okay, that's for the ದೇವರ wicked. ಕಡೆಗೆ ತಿರುಗಿ ಬರಲಿ. Who is merciful, ಆತನು come back to ಕೃಪೆಯುಳ್ಳವನು, God. ದೇವರ ಹತ್ತಿರ ಬನ್ನಿರಿ, Who is lavish with forgiveness. ಆತನು ನಿಮ್ಮನ್ನು Wow, beautiful ಕ್ಷಮಿಸುತ್ತಾನೆ. verse. I love that verse so much. ಆ ವಚನ ತುಂಬಾ ಚೆನ್ನಾಗಿದೆ, But it's not for me. ಆದ್ರೆ ಇದು ನನಗಲ್ಲ. But most of us, when we see, let's come back to God who's merciful. Yes, Lord, I come ದೇವರೇ, back to ನಾನು you. ನಿನ್ನ It's a ಕಡೆಗೆ trap. ಬರ್ತೇನೆ. ಅದು ಒಂದು ಬಲೆ. Come back to God because He's lavish to forgive you. ಆತ ನಮ್ಮನ್ನು Confess your sins. ಕ್ಷಮಿಸ್ತಾನೆ, ಅದಕ್ಕೆ ನಾನು ಬರಬೇಕು, ದೇವರ Be ಹತ್ರ sin ಬರಬೇಕು. conscious. ನಾವು ಯಾವಾಗಲೂ ಪಾಪ ಮನೋಭಾವನೆ ಹೊಂದಿರ್ತೇವೆ. No, ಇಲ್ಲ, it's not for us. ಅದು ನಮಗಲ್ಲ. That's why He says, ಅದಕ್ಕೆ ಆತನು I ಹೇಳ್ತಾನೆ, don't think the way you think. ಅದಕ್ಕೆ ಆತನು ಹೇಳ್ತಾನೆ, God ನನ್ನ says. ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, And the way you work isn't the way I work. ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. It's not applicable to me again. ಇದು ನನಗೆ ಅನ್ವಯಿಸುವುದಿಲ್ಲ. Right? Is it for you? It's ಇದನ್ನ- not for ಅದು us. ನಿಮಗ ಅಲ್ಲ, It's for the wicked. ಅದು ಕೆಡುಕನಿಗೆ, Get this into your skull. Hammer it. ದುರ್ಮಾರ್ಗದಲ್ಲಿರುವವರಿಗೆ. ಇದು ನಿಮ್ಮ ಮೆದುಳಿನಲ್ಲಿ ಸ್ವಲ್ಪ ಒಳಗಾಕೊಳ್ರಿ. It's the opposite is true. ಅದರ ವಿರುದ್ಧವಿರುವುದು ನಿಜ. I think the way he thinks. Actually, he thinks the way I think. Copycat. Kill the rat. Sunday morning, eat the brat. Okay. Yeah. That's what it means. I mean, ಆತನ God. ಆಲೋಚನೆಗಳೇ ನನ್ನ ಆಲೋಚನೆಗಳು. Yeah. Because we are not human. ನಾವು ಮನುಷ್ಯರಲ್ಲ, We are heavenly being. ನಾವು ಪರಲೋಕದ ಮನುಷ್ಯರು. Your starting point determines your destiny. ನೀವು ಯಾವ ರೀತಿ ಪ್ರಾರಂಭಿಸ್ತೀರೋ ಅದು ನಿಮ್ಮ ಅಂತ್ಯವನ್ನು ತೋರಿಸುವುದಾಗಿದೆ. If you get into all the train looks alike. ಎಲ್ಲಾ ಟ್ರೈನ್ ಒಂದೇ ಕಾಣ್ತದೆ. You get into any train, it goes to Kanyakumari instead of Kashmir. ನೀವು ಕನ್ಯಾಕುಮಾರಿಗೆ ಹೋಗೋದ್ರ ಬದಲಾಗಿ ನೀವು ಕಾಶ್ಮೀರ್ಗೆ You ಹೋಗ್ಬಿಡ್ತೀರಾ. said the opposite. That's okay. Okay, that's good. Anyway, better go Kashmir, face the enemies there, than to be in a comfort zone. Okay. So, and then that's God's decree. It's for ಅದು the ದೇವರ, wicked. ಅದು You need to know for whom it is ದುಷ್ಟನಿಗೋಸ್ಕರ written. ಬರೆದಂತಹ ವಾಕ್ಯವಾಗಿದೆ ಈ ವಾಕ್ಯ. As the sky soars high above the earth. Okay? Who's the sky? We. Sky doesn't soar. Sky stays there. We are the one who soar high above the earth. There. Okay? So the way I work surpasses the way you work. Beautiful verse. Can you translate from this? No. ನಾನು ಕೆಲಸ ಮಾಡುವಂತಹ ವಿಧಾನ ನೀವು ಕೆಲಸ ಮಾಡುವ ವಿಧಾನಕ್ಕಿಂತ ಮಿಗಿಲಾದದ್ದು. And I should have brought my Bible, my Tamil Bible. Yeah. I wrote everything down there. Okay. ನಾನು ಆಲೋಚಿಸುವ ವಿಧಾನ ಅದು ನಿಮ್ಮ ಆಲೋಚನೆ ವಿಧಾನಕ್ಕಿಂತ ಇನ್ನೂ ಮಿಗಿಲಾದದ್ದು. ಯಾವ ರೀತಿ ಮಳೆಯು ಮತ್ತು ಹಿಮವು ಈ ಪರಲೋಕದಿಂದ ಭೂಲೋಕಕ್ಕೆ ಬರ್ತದೆಯೋ ಅದೇ ರೀತಿ. I know. ಯಾ, It's going over your ಅದು head. You're telling us not to follow what the Bible says. False ವಾಕ್ಯದಲ್ಲಿ- prophet. ವಾಕ್ಯದಲ್ಲಿ ಬರೆದಂತದನ್ನು I had my ಅನುಸರಿಸಬೇಡ್ರಿ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ. I ಸುಳ್ಳು had my ಪ್ರವಾದಿ. doubts. ನನಗೆ ಸ್ವಂತ Telling God's word is wrong. ಸಂಶಯವಿದೆ. ದೇವರ ವಾಕ್ಯ ಸುಳ್ಳು. Yes, it's wrong. ಹೌದು, ಅದು ಸುಳ್ಳು. It is for the wicked. It's not ಅದು for me. ಕೆಡುಕನಿಗೆ ಬರೆದಂತಹ ವಾಕ್ಯ ನನಗಲ್ಲ. I once was blind, but now I see. I once ನಾನು ಒಮ್ಮೆ was lost. ಕುರುಡನಾಗಿದ್ದೆ, ಇವಾಗ Now ನಾನು I'm ನೋಡ್ತಾ found. ಇದ್ದೇನೆ. Yeah. Amen.
So, get yourself founded. Founded. ನೀವು Founded. ನಿಮ್ಮ ಬೇರುಗಳು ಆತನಲ್ಲಿರಬೇಕು, ಆತನಲ್ಲಿ ಸ್ಥಾಪಿಸಲ್ಪಡಬೇಕು. As Bill Johnson says, ಬಿಲ್ ಜಾನ್ಸನ್ ಅವರು ಹೇಳುವ ಪ್ರಕಾರ, Graham Cook says, ಗ್ರಹಾಂ ಕುಕ್ ಅವರು ಹೇಳ್ತಾರೆ, I don't like to ಯಾರು mention ಹೇಳ್ತಾರೆ? those names. Where did they copy from? From the Bible, yeah. Why I should use their names? Copycats. I found it before they found it. Okay. Proverbs 25. God ಜ್ಞಾನೋಕ್ತಿ 25. hides things for us. He loves to hide treasures, hide and seek. God loves hide and seek. ದೇವರಿಗೆ ಕಣ್ಣು ಮುಚ್ಚಾಲೆ ಬಹಳ ಇಷ್ಟ. Today you are all being promoted. You are all being promoted not to heaven, promoted in heaven. You already ಪರಲೋಕ, in heaven. ಪರಲೋಕ ಮನೋಭಾವನೆಗೆ ಪರಲೋಕಕ್ಕೆ ನೀವೆಲ್ಲರೂ Many people ಪ್ರಯಾಣ ಮಾಡ್ತೀರಾ. wait to get promoted to heaven ಅನೇಕರು ಪರಲೋಕಕ್ಕೆ ಹೋಗಬೇಕು ಎಂಬುದಾಗಿ ಎದುರು ನೋಡ್ತಾರೆ. and accept Jesus as Lord and Savior. Somehow fire insurance, go to heaven. ದೇವರನ್ನ ಒಬ್ಬನೇ ರಕ್ಷಕನೆಂಬುದಾಗಿ ಅಂಗೀಕರಿಸಿ ಹೇಗೋ ಮಾಡಿ ಪರಲೋಕಕ್ಕೆ ಹೋಗ್ಬೇಕು. Jesus doesn't take us to heaven. He keeps us in heaven. ಆತನು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ, ಆದರೆ ಪರಲೋಕದಲ್ಲಿ ಇಡ್ತಾನೆ. We live in heaven. Say to ನಾವು your neighbor, ಪರಲೋಕದಲ್ಲಿ ನೆಲೆಸುತ್ತೇವೆ. we live in heaven. We ನಾವು breathe ಈಗಲೇ heaven. ನಾವು ಪರಲೋಕವನ್ನು ಉಸಿರಾಡ್ತಾ ಇದ್ದೇವೆ. In heaven we live, we ನಾವು move ಪರಲೋಕದಲ್ಲಿ and ನಾವು have ಇರ್ತೇವೆ, our ಚಲಿಸುತ್ತೇವೆ, expressions. ನಮ್ಮ ಎಲ್ಲ ಭಾವನೆಗಳನ್ನು ಅಲ್ಲಿ ನಾವು ತೋರಿಸ್ತೇವೆ. Amen? Amen. We are heavenly beings. So the ನಾವು whole ಪರಲೋಕ thing is ವ್ಯಕ್ತಿಗಳು. how you approach. God delights in concealing things. ವಿಷಯವನ್ನು ರಹಸ್ಯವಾಗಿಡುವುದೇ ದೇವರ ಒಂದು ಸ್ವಭಾವ, Subhava. He delights. Ishta. ಪ್ರಭಾವ. Yeah. Scientists. You are called what? Scientist. Who told science is against? You know. Scientists ವಿಜ್ಞಾನಿಗಳು delight in discovering things ಅವರು that are hidden by God. ಸಂಶೋಧನೆ ಮಾಡಿ ರಹಸ್ಯವಾಗಿರುವುದನ್ನು ಕಂಡು ಹಿಡಿತಾರೆ. Amen. ಆಮೆನ್. Who invented electricity? Pritisha? Not you, I know. No. ವಿದ್ಯುತ್ ಶಕ್ತಿ Science, I ಯಾರು thought some science ಕಂಡುಹಿಡಿದರು? students were here. Huh? Who? Electricity. ಅವರೇ, ಅವರದು. Thomas? Are you sure? I thought it was the light. Too. Any one of them. Okay. Simple one. Light. Who invented the light? ಲೈಟ್ ಅನ್ನು ಯಾರು ಕಂಡುಹಿಡಿದ್ರು? ಯೇಸು. He didn't invented it. He created it. Hello, tube light. It's simple. You know, this is a very simple question. Even Eva can answer this. Okay, this is a 40 watts. How many watts it is? 20 watts. 50 watts. 50 ವಾಟ್ಸ್. Who invented the 50 watts light? Alisa? Watts. Who invented those watts? Isaac Watts. Yeah. Right. They were so nice to name the product after their name so that you'll remember it. ಆ ವಸ್ತುವಿನ ಮೇಲೆ ಅವರ ಸ್ವಂತ ಹೆಸರು ಹಾಕಿದ್ರೆ ಯಾಕಂದ್ರೆ ಯಾರು ಅದನ್ನು ಮರಿಬಾರ್ದೆಂಬುದಾಗಿ. Any other product you know that they named after them? Elephant. ಐಫೋನ್. Telephone, the name of the man who invented it was telephone. His wife. Wife invented him and he invented that telephone. Yaar my wife pair? Wife's name was Hello. So the telephone was called. First call he made is for his wife. Go to the bathroom, lock the door. Hello, where are you? Graham Bell, ma. Bell. When you get their phone, panna bell adikma adikada. Ring, does it ring? Wife pair bella. அங்க என்ன போட்டிருக்கோம்? ஹலோ 1, ஹலோ 2, ஹலோ 3. கேள்வி கேட்ட இப்படியா பதில் சொல்றது? Who invented diesel? Vin Diesel.
Vin Diesel. Jesus. Google, ma. Find out from Google, huh? Diesel, huh? The name is Diesel, right? Like that, what are the names you know? Pastor, we didn't come for science class. You don't teach science, you failed so many times. Okay, scientists delight in discovering things, okay, means ವಿಜ್ಞಾನಿಗಳು ಆ, ಅಡಗಿಕೊಂಡಿರುವಂತಹ in ಸಂಗತಿಗಳನ್ನು your Bible ಸಂಶೋಧನೆ says ಮಾಡಿ ಕಂಡು it's an ಹಿಡಿತಾರೆ. honor for the kings, Yeah, right? honor, yeah. Kingly ರಾಜರ anointing. ಪ್ರಭಾವ. Somebody who has a king's anointing. ರಾಜನ ಅಭಿಷೇಕ ಹೊಂದಿದವರು So these scientists, most of them, 99% of them, 99% read the word, ಜ್ಞಾನಿಗಳು believed the word, ವಾಕ್ಯವನ್ನು ಓದಿ ಅದನ್ನು ಕಲಿತುಕೊಂಡು and then they invented those ಅವರು things. ಸಂಶೋಧನೆ ಮಾಡಿ ಕಂಡು ಹಿಡಿದರು. It was already there, but ಅದು they ಇವಾಗಲೇ discovered ಇತ್ತು, it. ಆದರೆ ಅದನ್ನು ಅವರು ಕಂಡು ಹಿಡಿದರು. Okay, so ಯಾವುದನ್ನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. electricity was already there ವಿದ್ಯುತ್ ಶಕ್ತಿ ಈಗಾಗಲೇ ಇತ್ತು, before the foundation of the world. ಅದು ಲೋಕದ ಒಂದು ಸೃಷ್ಟಿಗಿಂತ ಮುಂಚೆ. But our people discovered it now. ಆದರೆ Okay. ನಮ್ಮ ಜನರು ಈಗ ಅದನ್ನು ಸಂಶೋಧನೆ Anyway, ಮಾಡಿದರು. so God likes to hide. ದೇವರು ರಹಸ್ಯವಾಗಿ ಇಡ್ಲಿಕ್ಕೆ ಬಯಸ್ತಾನೆ. Not only hide things, He likes to hide Himself. ಆತನು ತನ್ನನ್ನು ತಾನು ಸಹ ರಹಸ್ಯವಾಗಿ ಇಡ್ಲಿಕ್ಕೆ ಬಯಸ್ತಾನೆ. That's where the key is. ಅಲ್ಲಿ ಒಂದು Don't look ಪ್ರಮುಖವಾದ for ಸಂಗತಿ. things that are hidden for you. ವಸ್ತುಗಳು, ನಿಮಗೆ ಬೇಕಾದಂತ ವಸ್ತುಗಳು ರಹಸ್ಯವಾಗಿರುವುದನ್ನು ಹುಡುಕುವುದರಲ್ಲಿ ನೀವು ಹೆಚ್ಚು ಉತ್ಸುಕತೆ ಇರಬಾರ್ದು. Seek Him ಆತನನ್ನು ಹುಡುಕಿರಿ who acts like He is hiding. ಆತನು ರಹಸ್ಯವಾಗಿರುವ ಹಾಗೆ ನಟಿಸ್ತಾ ಇದ್ದಾನೆ, ಆದ್ರೆ ರಹಸ್ಯವಾಗಿಲ್ಲ. Like He wants to, like a father, you know, ತಂದೆ ರೀತಿಯಲ್ಲಿ hides, you know, from the child so that only the feet can be seen. ತಂದೆ Full ಮಕ್ಕಳು screen. ತಂದೆ ಮಕ್ಕಳು ಕಣ್ಣು ಮುಚ್ಚಾಲಿ ಆಡುವಾಗ ತಂದೆ ಕಾಲು ಮಾತ್ರ ಕಾಣಿಸ್ತದೆ, The ಮಕ್ಕಳು baby ಎಲ್ಲ ಕಡೆ comes ಹುಡುಕ್ತಾ searching ಇದ್ದಾರೆ. everywhere. Baby comes searching everywhere. ಮಗು ಬಂದು ಎಲ್ಲ ಕಡೆ ಹುಡುಕ್ತಾ ಇದೆ. But then it looks down as it crawls, finds the feet. ಕರ್ಟನ್ Okay. ಹಿಂದೆ ಅಡಗಿಕೊಂಡಂತ descriptive. ತಂದೆಯ ಒಂದು ಕಾಲನ್ನು ನೋಡಿ Don't want ಕಂಡು to go into ಹಿಡಿತಾರೆ. description. Okay. So God doesn't hide things. Get this into your mind, into your heart. God doesn't hide blessings from you. He hides it ದೇವರು for you. ದೇವರು ಆಶೀರ್ವಾದಗಳಿಂದ ನಿಮ್ಮನ್ನು ಮರೆ ಮಾಡುವುದಿಲ್ಲ, ಆದರೆ ಆ, ನಿಮಗೋಸ್ಕರ that is it. ನಿಮಗೋಸ್ಕರ ಆತನು ಮರೆ ಮಾಡ್ತಾನೆ. Read the whole chapter after you go home. ನೀವು Amazing. ಮನೆಗೆ ಹೋದ್ಮೇಲೆ ಆ 25ನೇ ಅಧ್ಯಾಯವನ್ನು ಓದಿರಿ. Okay. Remove the impurities. It talks about ಎಲ್ಲ remove the ಕಲ್ಮಶಗಳನ್ನು impurities. ತೆಗೆದು If you ಹಾಕಿರಿ. are a silver, okay. ನೀವು ಬೆಳ್ಳಿ ಆಗಿದ್ದರೆ And then it goes on. Don't work yourself into spotlight. Don't give too much ನಿಮಗೋಸ್ಕರ, importance to ಹಾ, yourself. ನೀವು ನಿಮಗೆ ಹೆಚ್ಚಾದ ಮಹತ್ವ ಕೊಡಬೇಡ್ರಿ. Don't push yourself into prominence. ಒಂದು ಮಹತ್ತಾದ ಸ್ಥಾನಕ್ಕೆ ನಿಮ್ಮನ್ನು ನೀವು ತಳ್ಳಿ ಹಾಕುವುದು It's ಬೇಡ. better to be promoted by God than face humiliation. ದೇವರು ನಿಮ್ಮನ್ನು ಮೇಲಕ್ಕೆತ್ತಲಿ, ಆದ್ರೆ ನೀವು ನಿಮ್ಮನ್ನು ಮೇಲಕ್ಕೆತ್ತುವುದು ಬೇಡ. It goes on and on. Powerful, chapter. ಬಹಳ ಮಹತ್ತಾದ ಒಂದು ಅಧ್ಯಾಯವಾಗಿದೆ. Okay, so we'll go back to Isaiah 55. Let's wind it up. ಯೆಶಾಯ 55ನೇ ಅಧ್ಯಾಯಕ್ಕೆ ಹೋಗೋಣ. Wow. Okay. Just as the rain and snow descends from the sky, don't go back until they water the earth. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ. The key is, so will the words that come from my mouth. ಹಾಗೆ ನನ್ನ ಬಾಯಿಂದ ಹೊರಟ ಮಾತು, Not the words that are written here, printed here. ಇಲ್ಲಿ ಬರೆದಂತಹ ಮಾತುಗಳಲ್ಲ, Not the written word, but the spoken word, ಇಲ್ಲಿ rhema. ಬರೆದಂತಹ ವಾಕ್ಯವಲ್ಲ, ಆದರೆ ಆತನ ಬಾಯಿಂದ ಹೊರಬರುವ ರೇಮ ವಾಕ್ಯ. The letter kills, but the spirit gives life. ಅಕ್ಷರಗಳು ಸಾಯಿಸಿ ಬಿಡ್ತವೆ, ಆದರೆ ಆತನ ಮಾತುಗಳು ಜೀವ ಕೊಡ್ತವೆ. They means the word that comes from the mouth of God. They do the work I send them to do through you. ಆತನು ಉಚ್ಚರಿಸುವ ಮಾತುಗಳು ನಿಮಗೋಸ್ಕರ ಕೆಲಸ ಮಾಡ್ತವೆ. It goes on. It's beautiful. Amen. So you go out with joy. All this is connected. I think it's good enough. Just one verse for the day. ಒಂದು ವಾಕ್ಯ ಸಾಕು ಇವತ್ತಿಗೆ. If you want more, come back. ಇನ್ನು ಹೆಚ್ಚು Come ಬೇಕಂತಂದ್ರೆ back. ಮತ್ತೆ ಬನ್ರಿ.
Sharon, come back. Yeah, come back. Yeah, come back. ಮತ್ತೆ ಬನ್ನಿರಿ, Yeah, spend some time in ಹಿಂತಿರುಗಿ ಬನ್ನಿರಿ. the house of God. Spend time with ದೇವರ us. ಮನೆಯಲ್ಲಿ ನೀವು to- ಸಮಯ ವ್ಯರ್ಥ ಮಾಡ್ರಿ. You know, the man, you know, one of the prophets, they dropped the axe into the water. ಒಬ್ಬ ಪ್ರವಾದಿ ಆತನು ಕಡಿತಾ ಇದ್ದಂತಹ ಒಂದು ಇದು ಆದ ನೀರಿನಲ್ಲಿ ಬಿತ್ತು. He could have just swam down and picked it up. ಅವರು ಈಜಾಡಿ ಹೋಗಿ ಅದನ್ನು ತೆಗೆದುಕೊಂಡು ಬರ್ಬೋದಾಗಿತ್ತು. But he asked the prophet, ಆದರೆ ಆತನು ಪ್ರವಾದಿ ಕಡೆಗೆ ಹೋಗಿ ಏನ್ ಮಾಡ್ಬೇಕು I ಅಂತ ಕೇಳ್ತಾನೆ. lost it, it was borrowed. ಅದು ನಾನು ಇನ್ನೊಬ್ಬರ ಕಡೆ ತೆಗೆದುಕೊಂಡು ಬಂದಿದ್ದೆ, ಅದು ಕಳೆದು ಹೋಯಿತು. Number one, you lose what you borrow. Borrowed ಮೊದಲನೇದಾಗಿ anointing? ಹಾ, Yeah. ನೀವು ಇನ್ನೊಬ್ಬರ ಕಡೆ ತೆಗೆದುಕೊಂಡು ಬಂದಂತಹ ಅಭಿಷೇಕವನ್ನು ಕಳೆದುಕೊಳ್ತೀರಿ. You always lose, ಅದನ್ನು you ನೀವು know, ಕಳೆದುಕೊಳ್ತೀರಿ. what you try to get it from YouTube or this ಇನ್ನೊಬ್ಬರ one, that ಕಡೆಯಿಂದ one. ಹೊಂದಿಕೊಳ್ಳುವ ಅಭಿಷೇಕ ನೀವು ಕಳೆದುಕೊಳ್ತೀರಿ. But when you get it, you know, the revelation from God first hand, ದೇವರ ಪ್ರಕಟಣೆ ನೀವು ದೇವರ ಸನ್ನಿಧಾನದಲ್ಲಿರುವಾಗ ಆತನು ನಿಮ್ಮೊಟ್ಟಿಗೆ ಮಾತನಾಡುವಾಗ you know, it stays with you. ಅದು ನಿಮ್ಮೊಟ್ಟಿಗೆ ಸದಾಕಾಲ ಇರ್ತದೆ. So is the word ಅದೇ that ರೀತಿ abides. ಅದೇ ರೀತಿ ವಾಕ್ಯವು ನಿಮ್ಮೊಟ್ಟಿಗೆ ಸದಾಕಾಲ ನೆಲೆಸುತ್ತದೆ. So you need to go for the abiding word of God. ನೀವು ಆತನಲ್ಲಿರುವಂತಹ ವಾಕ್ಯದ ನೆಲೆಗೊಳ್ಳುವಿಕೆಗೆ ನೀವು ಹೋಗ್ಬೇಕು. And the abiding word of God stays in a good soil, fertile soil. ಅದು ಆ ವಾಕ್ಯವು ಒಳ್ಳೆಯ ನೆಲದ ಮೇಲೆ ಮಾತ್ರ ಅದು ಫಲಿಸುತ್ತದೆ. The word of God knows its destination. ದೇವರ ವಾಕ್ಯಕ್ಕೆ ಅದು ಹೋಗುವಂತಹ ಗಮ್ಯ ಅದು ಗೊತ್ತು. The word has your house address. ಆ ವಾಕ್ಯಕ್ಕೆ ನಿಮ್ಮ ಮನೆಯ ಅಡ್ರೆಸ್ ಗೊತ್ತು. It will not follow Google, it will follow the angel. ಆ ವಾಕ್ಯ ಗೂಗಲ್ ಅನ್ನು ಅನುಸರಿಸುವುದಿಲ್ಲ, ಆದರೆ ದೇವದೂತನನ್ನು ಅನುಸರಿಸಿ So there ಬರ್ತದೆ. is something that proceeds from the mouth of God for you. ದೇವರ ಬಾಯಿಂದ ಹೊರಬರುವ minute. ಮಾತು ಬಹಳ ಮಹತ್ವ ಉಳ್ಳದ್ದು. Every minute, every ಪ್ರತಿ second. ನಿಮಿಷ, ಪ್ರತಿ ಸೆಕೆಂಡ್ So powerful. ಅದು ಬಹಳ ಮಹತ್ವ ಉಳ್ಳದ್ದು, But you need to, ಬಲಶಾಲಿ quick ಉಳ್ಳದ್ದು. enough to receive it. ಅದನ್ನು ನೀವು ಹೊಂದಿಕೊಳ್ಳಬೇಕು. Coming back to that, sum it up. ನಾವು Thinking. ನಾವು ಯೋಚಿಸುವ ವಿಧಾನ, ಮತ್ತೆ ಅಲ್ಲಿಗೆ ಬರೋಣ. So that word wicked, underline that word wicked in your ಕೆಡುಕನು Bible ಎಂಬ ಒಂದು ಆ ವಾಕ್ಯ ನೀವು ಓದಿದಂತ and ವಾಕ್ಯ, say, ಅದನ್ನು ಅಂಡರ್ಲೈನ್ I ಮಾಡಿ. am not wicked anymore. ನಾನು ಈಗ I am ಕೆಡುಕನಲ್ಲ, righteous. ನಾನು ನೀತಿವಂತನು. Therefore, I don't have to return to the Lord. I ನಾನು- am already with the Lord. ನಾನು ದೇವರ ಹತ್ತಿರ ಹಿಂದಿರುಗುವುದಿಲ್ಲ, ಆದರೆ ದೇವರೊಟ್ಟಿಗೆ ನಾನು ಇದ್ದೇನೆ. When I sin, I am ನಾನು ಪಾಪ going ಮಾಡುವಾಗ away from the Lord. ನಾನು ದೇವರ ಕಡೆಯಿಂದ ದೂರ ಹೋಗ್ತಾ But ಇದ್ದೇನೆ. when I have the Son ನಾನು consciousness, ದೇವಕುಮಾರನ ಮನೋಭಾವನೆ ಹೊಂದಿರುವಾಗ I am with the Lord. ನಾನು ದೇವರೊಟ್ಟಿಗೆ ಇದ್ದೇನೆ. One key, how to have Son consciousness. ನಾವು ಯಾವ ರೀತಿ ದೇವಕುಮಾರನ ಮನೋಭಾವನೆ ಹೊಂದಿರಬೇಕು? Simple. Keep ಸರಳವಾದ. looking at the Father. ನೀವು ತಂದೆಯನ್ನು ನೋಡ್ತಾ Gaze ಇರಿ, the Father. Know who your ಆತನನ್ನೇ Father ನೋಡ್ತಾ is. ಇರಿ, The- ಆತನನ್ನು ಅರಿತುಕೊಳ್ಳಿರಿ. The more and more you know ಆತನನ್ನು ನೀವು ಎಷ್ಟು ಹೆಚ್ಚಾಗಿ the ಅರಿತುಕೊಳ್ತೀರಾ, attributes of the Father, nature of the Father, ಆತನ ಸ್ವಭಾವಗಳು, the nature of the Father, ಆತನ ಸ್ವಭಾವ, so you ಗುಣಲಕ್ಷಣಗಳು. understand you being His Son. So you understand ನಿಮಗೆ ಅರ್ಥವಾಗ್ತದೆ you being His Son, becoming His ನೀವು Son. ಆತನ ಮಗು ಎಂಬುದಾಗಿ. Right? ಆಮೆನ್. When you come, ನೀವು you ಬರುವಾಗ become. ನೀವು ಹಾಗೆ ಮಾರ್ಪಾಟಾಗ್ತೀರಿ. Okay? Amen. So your being is in His being. Okay? There's ನೀವು a ಇರುವುದು transference. ಆತನಲ್ಲಿರುವುದಾಗಿದೆ. So get this into your mind. Okay? Connecting scriptures, you can write few scriptures. I don't have to explain. ನಾನು ಹೇಳಿದ ವಾಕ್ಯಗಳು ನೀವು ಬರೆದುಕೊಂಡು ಅದಕ್ಕೆ ನೀವೇ 1 John 3:3, ಮೊದಲನೇ ಯೋಹಾನ 3:3, Philippians 3:3, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:3, 6:33, right? Matthew 6:33. ಮತ್ತಾಯ 6:33. You know that verse very well. Okay. Philippians 3:3, set your mind on things ಪರಲೋಕದ ಮೇಲಣ ಸಂಗತಿಗಳ ಮೇಲೆ ನಿಮ್ಮ ಮನಸ್ಸುಗಳನ್ನು ಇಡ್ರಿ, not on the things of the earth. ಲೌಕಿಕ ಸಂಗತಿಗಳ ಮೇಲೆ ಅಲ್ಲ. Okay. So your mind, ನಿಮ್ಮ ಮನಸ್ಸು you know, gets to think God thoughts. ನಿಮ್ಮ ಮನಸ್ಸಿನಲ್ಲಿ ದೇವರ ದೈವಿಕ ಆಲೋಚನೆಗಳು ಬರ್ತವೆ. It starts by itself. The process activated by itself as long as you are in God. ನೀವು ದೇವರಲ್ಲಿರುವಾಗ ದೈವಿಕ ಆಲೋಚನೆಗಳು ಅದು ತಾನಾಗೇ ಶುರುವಾಗ್ತವೆ. So you don't go to God to get the things hidden
for you. ನಿಮಗೋಸ್ಕರ ಇರುವ ಸಂಗತಿಗಳನ್ನು ಹೊಂದಿಕೊಳ್ಳಲಿಕ್ಕೆ ನೀವು ದೇವರ ಕಡೆಗೆ ಹೋಗಬಾರದು. So don't go for things. ವಸ್ತುಗಳನ್ನು ನಿಮಗೆ ಬೇಕಾದಂತ ಸಂಗತಿಗಳನ್ನು ಹುಡುಕಿಕೊಂಡು ದೇವರ ಕಡೆಗೆ ಹೋಗಬಾರದು. Don't go to get things. ನೀವು ಇವುಗಳನ್ನು ನಾನು ಹೊಂದಿಕೊಳ್ಳಬೇಕು, ಅದಕ್ಕೆ ನಾನು ದೇವರ ಕಡೆ ಹೋಗ್ತಾ ಇದ್ದೇನೆ ಎಂಬ ಮನಸ್ಸು ಇರಬಾರದು. To get him. ಆತನನ್ನು ಹೊಂದಿಕೊಳ್ಳಲಿಕ್ಕೆ ಹೋಗಿರಿ. When you get him, ನೀವು ಆತನನ್ನು ಹೊಂದಿಕೊಳ್ಳುವಾಗ, the more you spend time with him, ಆತನೊಟ್ಟಿಗೆ ಎಷ್ಟು ಸಮಯ ಕಳೆಯುತ್ತೀರೋ, automatically behind the scenes there is a bank transfer happening in your account which you don't have to know. ನಿಮಗೆ ಬೇಕಾದಂತ ಎಲ್ಲ ಹಣಕಾಸಾಗ್ಲಿ ಎಲ್ಲವೂ ನಿಮಗೆ ದೊರೆಯುತ್ತವೆ. You don't even have to open your mouth and say I want this. ನೀವು ಬಾಯಿ ತೆಗೆದು ನನಗಿದು ಬೇಕೆಂಬುದಾಗಿ ಕೇಳುವ ಅವಶ್ಯಕತೆ The ಇಲ್ಲ. moment you come to him, you will lack nothing. ಆತನ ಕಡೆಗೆ ಬರುವಾಗ ನಿಮಗೆ ಯಾವ ಕೊರತೆ ಇರುವುದಿಲ್ಲ. He doesn't have abundance. ಆತನ ಹತ್ರ ಸಮೃದ್ಧಿ ಇಲ್ಲ. He is abundance. ಆತನೇ ಸಮೃದ್ಧಿಯಾಗಿದ್ದಾನೆ. He doesn't have, blessings. He is blessing. ಆತನ ಹತ್ತಿರ ಆಶೀರ್ವಾದವಿಲ್ಲ, ಆದರೆ ಆತನೇ You ಆಶೀರ್ವಾದವಾಗಿದ್ದಾನೆ. spend time with him, you become a blessing. You become a blessing. ಆತನೊಟ್ಟಿಗೆ ಸಮಯ ಕಳೆಯುವಾಗ ನೀವು ಆಶೀರ್ವಾದವಾಗ್ತೀರಿ. You don't get blessing. Getting blessing will sink. Borrowed ಆಶೀರ್ವಾದಗಳನ್ನು blessings. ನೀವು ಹೊಂದಿಕೊಳ್ಳುವುದಿಲ್ಲ, ಆದರೆ ನೀವು ಆಶೀರ್ವಾದವಾಗ್ತೀರಿ. Anything that you go and get from him, you'll get lost. ನೀವು ಆತನ ಕಡೆಗೆ ಹೋಗಿ ಹೊಂದಿಕೊಳ್ಳುವುದು ಅವು ಕಳೆದು ಹೋಗ್ತವೆ. But anything that you get being with him will never get lost. ಆತನೊಟ್ಟಿಗೆ ಇರುವಾಗ ನಿಮಗೇನು ಸಿಗ್ತದೋ ಅದು ಯಾವಾಗ ಶಾಶ್ವತವಾಗಿ ಉಳಿಯುತ್ತದೆ. Make sure you listen to this again and again. ಈ ವಾಕ್ಯವನ್ನು ಮತ್ತೆ ಮನೆಗೆ ಹೋಗಿ ನೀವು ಕೇಳ್ತಾ Because ಇರಬೇಕು. these are got some spirit content in it. ಇದರಲ್ಲಿ ಅನೇಕ ಆತ್ಮಿಕ ಸಂಗತಿಗಳು ಅಡಗಿವೆ. Our mind can grasp maybe 0.00001% of it, and you get excited and say amen. ನಾವು ಈಗ ಈ ಸಮಯದಲ್ಲಿ ನಮ್ಮ ಮನಸ್ಸು 1% ಅನ್ನು ಮಾತ್ರ ಗ್ರಹಿಸಬಹುದು. Less than 1%, yeah? 1.00001. 1% ಗಿಂತ ಇನ್ನೂ ಕಡಿಮೆ. The point is not after, it's before. Okay. So, so you need to know that you are 0 before you started, 0 after you started, and he is number 1, and you get that 1%. ನೀವು Okay, that's very ಪ್ರಾರಂಭ heavy now. ಮಾಡುವಾಗ ಶೂನ್ಯವಿತ್ತು ಮತ್ತೆ ಈಗಲೂ ಶೂನ್ಯವಾಗಿದ್ದೀರಾ, ಆದರೆ ಯಾವಾಗ ಆತನಲ್ಲಿ ಬರ್ತೀರಾ ನೀವೆಲ್ಲವನ್ನು Now, ಹೊಂದಿಕೊಳ್ಳುತ್ತೀರಾ. when you make him 1, ಆತನನ್ನು ನೀವು ಮೊದಲನೇ ಪ್ರಮುಖ ಸ್ಥಾನ ಕೊಡುವಾಗ he makes you 1. ನೀವು ಆತನಲ್ಲಿ ಒಂದಾಗ್ತೀರಾ. After 1,000 doesn't matter. Who cares? ಒಂದು ಆದ ಮೇಲೆ ಎಷ್ಟು 0 ಇದ್ರೂ ಪರವಾಗಿಲ್ಲ. Right? ಅರ್ಥ ಆಯ್ತಾ ಎಲ್ರಿಗೆ? Too difficult. Yeah. For me to understand this, what I said. Okay. So, ಅದೇ ರೀತಿಯಲ್ಲಿ what I'm trying to tell you is, ನಾನು ಹೇಳುವುದೇನೆಂದ್ರೆ, coming back, ಮತ್ತೆ ಹಿಂತಿರುಗಿ ಬರೋಣ. same, very important. ಬಹಳ ಪ್ರಮುಖವಾದದ್ದು. Proverbs 23:7. ಜ್ಞಾನೋಕ್ತಿ 23:7. As a man thinks. ಮನುಷ್ಯನು ಯಾವ ರೀತಿ ಆಲೋಚಿಸ್ತಾನೋ. Psalms 118, David says, ಕೀರ್ತನೆ 118. I spoke what I thought. ನಾನು ಯೋಚಿಸಿದ್ದನ್ನು ಮಾತನಾಡಿದೆ. 1 Corinthians 4:13. ಮೊದಲನೇ ಕೊರಿಂಥ 4:13. I speak, I think, I believe, therefore I speak. ನಾನು ಯೋಚಿಸ್ತೇನೆ, ನಾನು ನಂಬುತ್ತೇನೆ, ಆದ ಕಾರಣ ನಾನು ಹೇಳ್ತೇನೆ. Okay, so we have to reprogram, ourselves from thinking from the Spirit, in the Spirit, by the Spirit. ಆತ್ಮನಲ್ಲಿ, ಆತ್ಮನೊಟ್ಟಿಗೆ, ಆತ್ಮನ ಮೂಲಕ ಯೋಚಿಸಲಿಕ್ಕೆ ನಮ್ಮ ಮನಸ್ಸನ್ನು, ನಮ್ಮ ಇಡೀ ಮನುಷ್ಯನನ್ನು ನಾವು ತಿರುಗಿ ರೀಸೆಟ್ ಮಾಡ್ಕೊಳ್ಬೇಕು. Therefore we say, ಅದಕ್ಕಾಗಿ ನಾವು ಹೇಳ್ತೇವೆ, his ways, ಆತನ ಮಾರ್ಗಗಳು are already my ways. ಈಗಾಗಲೇ ಅವು ನನ್ನ ಮಾರ್ಗಗಳಾಗಿವೆ. And he sent his word and it works in me. ಆತನ ಬಾಯಿಂದ ಹೊರಟ ಮಾತುಗಳು ಅದು ನನಗೋಸ್ಕರ ಕಾರ್ಯ ಮಾಡ್ತವೆ. And my thoughts have become his thoughts. ನನ್ನ ಆಲೋಚನೆಗಳು ಈಗಾಗಲೇ ದೇವರ Must say ಆಲೋಚನೆಗಳಾಗಿವೆ. it some million times in a day. My thoughts have become ನೀವು his ಹೇಳ್ತಾನೆ thoughts. ಇರಬೇಕು, ನನ್ನ ಆಲೋಚನೆಗಳು ಈಗಾಗಲೇ ದೇವರ My ಆಲೋಚನೆಗಳಾಗಿವೆ. thoughts are God-sized thoughts. ನನ್ನ ಆಲೋಚನೆಗಳು ದೇವರ ಗಾತ್ರದ My ಆಲೋಚನೆಗಳು. praise is God-sized praise. ನನ್ನ ಸ್ತುತಿ ಅದು ದೇವರ ಗಾತ್ರದ My ಸ್ತುತಿಯಾಗಿದೆ. seed is God-sized seed. ನನ್ನ ಬೀಜ ಅದು ದೇವರ ಗಾತ್ರದ ಬೀಜವಾಗಿದೆ. My prayers are God-sized prayers. ನನ್ನ ಪ್ರಾರ್ಥನೆ ಅದು ದೇವರ ಗಾತ್ರದ ಒಂದು My ಪ್ರಾರ್ಥನೆ. life is God-sized life. ನನ್ನ ಜೀವನ ಅದು ದೇವರ ಗಾತ್ರದ I ಜೀವನವಾಗಿದೆ. am no ordinary person. ನಾನು ಸಾಧಾರಣ ವ್ಯಕ್ತಿಯಲ್ಲ. I live God's life on earth. ನಾನು ದೈವಿಕ ಜೀವನ ಶೈಲಿಯನ್ನು ಹೊಂದಿಕೊಂಡಿದ್ದೇನೆ. God is living again and again on earth.
through us. ನಮ್ಮ ಮೂಲಕ ದೇವರು ಮತ್ತೆ ಮತ್ತೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾನೆ. Jesus died once, but he lives many times in me. ಯೇಸು ಕ್ರಿಸ್ತನು ಒಂದು ಸಾರಿ ಸತ್ತನು, ಆದರೆ ನಮ್ಮೆಲ್ಲರ ಮೂಲಕ ಆತನು ಜೀವಿಸ್ತಾ I ಇದ್ದಾನೆ. die once and I live million times. ನಾನು ಒಂದು ಸಾರಿ ಸತ್ತು ನಾನು ಮಿಲಿಯನ್ ಗಟ್ಟಲೆ ಸಾರಿ ಜೀವಿಸ್ತಾ I am a ಇದ್ದೇನೆ. blessing to millions. ನಾನು ಮಿಲಿಯನ್ ಗಟ್ಟಲೆ ಜನರಿಗೆ As ಆಶೀರ್ವಾದ. Jesus reproduced himself in me, I reproduce myself in millions. ಯೇಸು ಕ್ರಿಸ್ತನು ತನ್ನನ್ನು ತಾನು ನನ್ನಲ್ಲಿ ಸೃಷ್ಟಿಸಿಕೊಂಡ ಹಾಗೆ ನನ್ನ ಮೂಲಕ ನಾನು ಸೃಷ್ಟಿಸಿಕೊಳ್ತೇನೆ ಮಿಲಿಯನ್ ಗಟ್ಟಲೆ I ಸಾರಿ. refuse to live by the box of the enemy's box. ಆ ಸೈತಾನನು ಹಾಕಿದಂತಹ ಒಂದು ಪೆಟ್ಟಿಗೆಯಲ್ಲಿ ನಾನು ಇರುವುದಿಲ್ಲ. I refuse to live by human standards. ನಾನು ಮನುಷ್ಯರು ಹೇಳಿದ ಅಂತಸ್ತಿನ ಪ್ರಕಾರ I ಜೀವಿಸೋದನ್ನು live by ತ್ಯಜಿಸ್ತೇನೆ. God's standards. ನಾನು ದೇವರ ಒಂದು ಮಟ್ಟಕ್ಕೆ ಬರ್ತೇನೆ. I have a high standard of supernatural living. ನಾನು ಅತಿ ನೈಸರ್ಗಿಕ ಮಟ್ಟದಲ್ಲಿ ಜೀವಿಸಲಿಕ್ಕೆ And ಬಯಸುತ್ತೇನೆ. I also have a high standard of supernatural giving. ನಾನು ಅತಿ ನೈಸರ್ಗಿಕವಾಗಿ ಕೊಡಲಿಕ್ಕೆ ನಾನು ಬಯಸ್ತೇನೆ. Giving is much beyond what I have. ನಾನು ಹೊಂದಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕೊಡುವುದೇ ಅತಿ ನೈಸರ್ಗಿಕ ಕೊಡುವುದಾಗಿದೆ. Giving what he has. ನಾನು ದೇವರು ಏನು ಹೊಂದಿದಾನೋ ಅದನ್ನು ಕೊಡ್ತೇನೆ. And what he has deposited in me, I give it away. ಆತನು ನನ್ನಲ್ಲಿ ಕೊಟ್ಟಿರುವುದನ್ನು ನನ್ನಲ್ಲಿ ಇಟ್ಟಿರುವುದನ್ನು ನಾನು ಕೊಡ್ತೇನೆ. Here comes the prince of the world. ಇಲ್ಲಿ ಲೋಕದ ಅಧಿಪತಿ ಬಂದಿದ್ದಾನೆ. None of his stuff is in me. ಆತನ ಯಾವ ವಸ್ತುಗಳು ನನ್ನಲ್ಲಿ ಇಲ್ಲ. His stuff is too small. ಆತನ ವಸ್ತುಗಳು ತುಂಬಾ ಚಿಕ್ಕ ವಸ್ತುಗಳು. It has no place in me. ಆ ವಸ್ತುಗಳಿಗೆ ನನ್ನಲ್ಲಿ ಸ್ಥಳವಿಲ್ಲ. His money, his things, his ಆತನ thoughts ಹಣ, ಆತನ ಆಲೋಚನೆಗಳು, has no place. ಅದು ನನ್ನಲ್ಲಿ ಸ್ಥಳವಿಲ್ಲ. I am reprogrammed ನಾನು ರೀಪ್ರೋಗ್ರಾಮ್ by the ಆಗಿದ್ದೇನೆ. Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ Reinvented ನನ್ನನ್ನು ಮತ್ತೆ ಆತನು ಕಂಡು ಹಿಡಿದಿದ್ದಾನೆ. by the Holy Spirit. ಪರಿಶುದ್ಧಾತ್ಮನಲ್ಲಿ I'm rediscovered ನಾನು ಮತ್ತೆ ಸಂಶೋಧನೆ by the ಹೊಂದಿದ್ದೇನೆ. Holy Spirit. ಪರಿಶುದ್ಧಾತ್ಮನಿಂದ My purpose, my destiny ನನ್ನ ಗಮ್ಯ, is ನನ್ನ ಉದ್ದೇಶ rediscovered in him. ಅದು ಆತನಲ್ಲಿ ಕಂಡು ಬಂದಿದೆ. It is not some happy confession. ಅದು ಒಳ್ಳೆಯ ಒಂದು ಅರಿಕೆಗಳಲ್ಲ. It is my life profession. ಇದು ನನ್ನ ಜೀವನದ ಒಂದು ಮಾತಾಗಿದೆ. This is how I live my life. ಈ ರೀತಿಯಲ್ಲಿ ನಾನು ಜೀವಿಸ್ತೇನೆ. This is how I think. ನಾನು ಈ ರೀತಿ This is ಆಲೋಚಿಸ್ತೇನೆ. how I fight my battle. ಈ ರೀತಿಯಾಗಿ ನಾನು ಯುದ್ಧ ಮಾಡ್ತೇನೆ. This is how I win my war. ಈ ರೀತಿಯಾಗಿ ನಾನು ಜಯ ಹೊಂದುತ್ತೇನೆ. The words that God spoke ದೇವರು ಮಾತನಾಡಿದ will ಮಾತುಗಳು never return to him void. ಅದು ಆತನ ಕಡೆಗೆ ಹಿಂದಿರುಗುವುದಿಲ್ಲ. Because his words will accomplish ಅದು ಕಳಿಸಲ್ಪಟ್ಟ ಉದ್ದೇಶವನ್ನು ನೆರವೇರಿಸುತ್ತದೆ. for which it has been sent. That's right. Yeah. Yes, it will accomplish. ಅದು The word of God will accomplish. ದೇವರ ವಾಕ್ಯ ಕಾರ್ಯ ಮಾಡ್ತದೆ. I don't have to accomplish. ನಾನು ಕಾರ್ಯ ಮಾಡುವ I don't have ಅವಶ್ಯಕತೆ to ಇಲ್ಲ. do anything. ನಾನು ಏನು ಮಾಡುವ ಅವಶ್ಯಕತೆ I have to ಇಲ್ಲ. lose my identity in ನನ್ನ him. ಗುರುತಿಸುವಿಕೆಯನ್ನು ನಾನು ಕಳೆದುಕೊಳ್ಳಬೇಕು. I have to stop looking at the mirror to look at me, but look at the one who is in me. ಕನ್ನಡಿಯನ್ನು ನೋಡಿ ನನ್ನನ್ನು ಗುರುತಿಸಿಕೊಳ್ಳುವುದನ್ನು ನಾನು ಮರೆತು ಬಿಟ್ಟು ಆತನನ್ನು ನೋಡಬೇಕು. I will look at him ನಾನು ಆತನನ್ನು ನೋಡ್ತೇನೆ, who is in me. ನನ್ನಲ್ಲಿರುವ ಆತನನ್ನು. I will continue to look at him ನಾನು ಆತನನ್ನೇ ನೋಡ್ತಾ ಇರ್ತೇನೆ, who is in me, ನನ್ನಲ್ಲಿರುವ ಆತನನ್ನು. and I have become like him. ನಾನು ಆತನ ಹಾಗೆ ಆಗ್ತೇನೆ. Thank you, Lord, for this powerful revelation. ಈ ಬಲವಾದ ಪ್ರಕಟಣೆಗೋಸ್ಕರ ಸ್ತೋತ್ರ Thank you for ಯೇಸುವೇ. speaking to us this morning. ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ Not- ಯೇಸುವೇ. Not because we came, ನಾವು ಬಂದಿರುವ ಕಾರಣವಲ್ಲ, but because you came. ಆದರೆ ನೀನು ಬಂದ ಕಾರಣ. Not because we deserve, ನಮಗೆ ನಾವು ಇದರ ಅರ್ಹರಲ್ಲ, because you deserve the glory. ಆದರೆ ನೀನು ಮಹಿಮೆಗೆ And ಅರ್ಹನಾಗಿದ್ದೀಯ. you made us to deserve it. Yeah, you made us to ನೀನು deserve. ನಮ್ಮನ್ನು ಸೃಷ್ಟಿಸಿ ಅದ ಅರ್ಹರನ್ನಾಗಿ ಮಾಡಿದ್ದೀಯ. Thank you, Lord, ವಂದನೆ for ಯೇಸುವೇ. making me worthy to receive. ನಾನು ಹೊಂದಿಕೊಳ್ಳುವುದಕ್ಕೆ ಅರ್ಹರನ್ನಾಗಿ But what I ಮಾಡಿದ್ದೀಯ. receive, ನಾನು I ಹೊಂದಿಕೊಂಡದ್ದನ್ನು sow it back into your kingdom. ನಾನು ನಿನ್ನ ರಾಜ್ಯದಲ್ಲಿ ಮತ್ತೆ That ಬಿತ್ತುತ್ತೇನೆ, it shall be multiplied back. ಅದು ಮತ್ತೆ ದ್ವಿಗುಣವಾಗ್ತದೆ. God, you reveal these sacred truths ಈ ಒಂದು to us, babes. ಈ ರಹಸ್ಯಗಳನ್ನು ಈ ಮಕ್ಕಳಿಗೆ ನೀನು ತಿಳಿಸಿಕೊಟ್ಟಿದ್ದೀಯ. And you hid this from the wise and people of the earth. Yeah. ಈ ಲೋಕದ ಜ್ಞಾನವಂತರಿಂದ ಇದನ್ನು ನೀನು ಬಚ್ಚಿಟ್ಟು ರಹಸ್ಯವಾಗಿಟ್ಟಿದ್ದೀಯ. How great is your mystery, Lord. ಈ ಒಂದು ಮರ್ಮ Thank you ಎಷ್ಟು for the ದೊಡ್ಡದು. cross. Thank you for the cross. ನಿನ್ನ Maybe can you come? ಶಿಲುಬೆಗೋಸ್ಕರ ಸ್ತೋತ್ರ Thank you. ಯೇಸುವೇ. Just let's worship one song. ಶಿಲುಬೆಗೋಸ್ಕರ Thank you for the ಸ್ತೋತ್ರ cross. ಯೇಸುವೇ. Thank you for the cross. ಶಿಲುಬೆಗೋಸ್ಕರ Thank you, ಸ್ತೋತ್ರ God. ಯೇಸುವೇ.
Thank you. Where I lose myself and gain ನನ್ನನ್ನು your ನಾನು identity. ಕಳೆದುಕೊಂಡು ಕರ್ತನೆ ಸ್ವಾಮಿ ನಿನ್ನ ಗುರುತಿಸುವಿಕೆಯನ್ನು ಹೊಂದಿಕೊಳ್ಳುತ್ತೇನೆ. You lost your identity on the cross and took ours on the cross. ನೀನು ನಿನ್ನ ಗುರುತಿಸುವಿಕೆಯನ್ನು ಕಳೆದುಕೊಂಡು ನಮ್ಮ ಗುರುತಿಸುವಿಕೆಯೊಂದಿಗೆ ನೀನಿದ್ದಿ. You died as I should have died. ನಾನು ಸಾಯಬೇಕಾದ ರೀತಿಯಲ್ಲಿ ನೀನು ಸತ್ತಿ. You lost your identity for us. ನಿನ್ನ ಗುರುತಿಸುವಿಕೆಯನ್ನು ನಮಗೋಸ್ಕರ ಕಳೆದುಕೊಂಡಿದೆ. You lost your divine identity and took the human identity. ನಿನ್ನ ದೈವಿಕ ಗುರುತಿಸುವಿಕೆಯನ್ನು ಕಳೆದುಕೊಂಡು ನಮ್ಮ ಮಾನವ ಗುರುತಿಸುವಿಕೆಯನ್ನು ಹೊಂದಿಕೊಂಡಿದೆ. This morning as we sing the song, Thank You for the Cross, ಥ್ಯಾಂಕ್ ಯು ಫಾರ್ ದ ಕ್ರಾಸ್ ಎಂಬ ಹಾಡನ್ನು ಹಾಡುವಾಗ we ನಾವು lay our lives, to ನಮ್ಮ lose, ಜೀವಿತಗಳನ್ನು to lose our identity, ನಮ್ಮ ಸ್ವಂತ ಗುರುತಿಸುವಿಕೆಯನ್ನು surrender, ಕಳೆದುಕೊಳ್ಳುತ್ತೇವೆ. yield, submit, ವಿಧೇಯರಾಗಿ ಕರ್ತನೆ ನಮ್ಮನ್ನು ನಾವು ಅರ್ಪಿಸಿಕೊಂಡು to take upon the identity that you have kept for us. ನೀವು ನಮಗೋಸ್ಕರ ಇಟ್ಟಂತ ಗುರುತಿಸುವಿಕೆಯನ್ನು ಹೊಂದಿಕೊಳ್ಳುತ್ತೇವೆ. I cannot work it out. ನಾನು ಸ್ವಂತ ಬಲದಿಂದ ಹೊಂದಿಕೊಳ್ಳಿಕ್ಕಾಗುವುದಿಲ್ಲ. Yes, with my own strength I cannot ನನ್ನ make it ಸ್ವಂತ happen. ಬಲದಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. But ಆದರೆ I yield so that you will do it in us. ನನ್ನನ್ನು ನಾನು ಅರ್ಪಿಸಿಕೊಳ್ತೇನೆ, ನೀನು ನನಗೋಸ್ಕರ ಮಾಡು. Thank you for the cross, Lord. Thank you for the price you paid.